ಇವನ್ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಕತ್ತೀವಿ NCERT ಅನಾಲಿಸಿಸ್ ಆಗಿರ್ಬೋದು ಅಥವಾ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳಾಗಿರ್ಬೋದು. ಅದ್ರ ಕಂಟಿನ್ಯೂಷನ್ ಮಾಡೋಣ ಇವಾಗ. ಕ್ಲಾಸ್ ಅಲ್ಲಿ ಯುನೆಸ್ಕೋ ಅಂತಂತ ಹೇಳ್ಬಿಟ್ಟು ಡಿಸ್ಕಷನ್ ಮಾಡ್ತಾ ಇದ್ವಿ. ನಮ್ ಕರ್ನಾಟಕ ಬಂದ್ ನಿಂತ್ಕೊಂಡ್ವಿ. ಸೊ ಅದ್ರಲ್ಲಿ ನೋಡ್ರಿ ಇನ್ನೊಂದು ಇಂಪಾರ್ಟೆಂಟ್ ಬರುತ್ತ. ಯುನೆಸ್ಕೋದವ್ರು ಏನ್ ಮಾಡ್ತಾರೆ ಅಂದ್ರೆ ವಿಶ್ವಸಂಸ್ಥೆ, ಯುನೆಸ್ಕೋ ಅಲ್ಲ, ವಿಶ್ವಸಂಸ್ಥೆಯವರು UNO ಅಂದ್ರೆ ವಿಶ್ವಸಂಸ್ಥೆ ಅಂತಂದ್ ಹೇಳ್ತೀವಲ್ಲ, ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಂತಂದ್ ಹೇಳಿ ಅಕ್ಟೋಬರ್ 24 1945ರಲ್ಲಿ ಸ್ಥಾಪನೆ ಆಗತ್ತೆ. ಯಾಕೆ ಸರ್ ಸ್ಥಾಪನೆ ಆಗತ್ರಿ? ಯಾಕಂತಂದ್ ಹೇಳಿದ್ರೆ 1914ರಿಂದ 1918ರವರೆಗೂ ಒಂದು ಯುದ್ಧ ನಡೆಯುತ್ತೆ. ಅದನ್ನ ಒಂದನೇ ಮಹಾಯುದ್ಧ ಅಂತ ಕರಿತೀವಿ. ಅದ್ರದ್ದು ಒಂದು ಒಪ್ಪಂದ ಅಂತ ಹೇಳ್ತೀವಿ, ವರ್ಸೈಲ್ಸ್ ಒಪ್ಪಂದ ಅಂತಂದೇಳಿ. ಯಾವ್ದು? ವರ್ಸೈಲ್ಸ್ ಒಪ್ಪಂದ. ಈ ಒಪ್ಪಂದದ ಪ್ರಕಾರ ಯುದ್ಧವನ್ನ ಸ್ಟಾಪ್ ಮಾಡ್ತಾರ. ಆಮೇಲೆ ರಾಷ್ಟ್ರ ಸಂಘವನ್ನ ಸ್ಥಾಪನೆ ಮಾಡ್ತಾರೆ. ಈ ರಾಷ್ಟ್ರ ಸಂಘದಲ್ಲಿ ಎಲ್ಲ ಇರ್ತಾವ ಆಲ್ಮೋಸ್ಟ್. ಜಸ್ಟ್ ತಿಳ್ಕೊಳ್ರಿ, ರಾಷ್ಟ್ರ ಸಂಘ ಇನ್ಮೇಲೆ ಯುದ್ಧ ಆಗೋದ್ ಬೇಡ ಅಂತಂದೇಳಿ. ಬಟ್ ಆದ್ರೆ ನಮ್ದು ಹಿಟ್ಲರ್ ಸಾಹೇಬ ಸುಮ್ಮನೆ ಇರಂಗಿಲ್ಲಲ್ಲ. ಜರ್ಮನಿಯ ಹಿಟ್ಲರ್ ಇದ್ದಾವ ಏನ್ ಮಾಡ್ತಾನಂದ್ರ 1939ರೊಳಗಡೆ ಪೋಲ್ಯಾಂಡ್ ದೇಶದ ಮೇಲೆ ದಾಳಿ ಮಾಡ್ತಾನ. ಪೋಲ್ಯಾಂಡ್ ದೇಶದ ಮೇಲೆ ದಾಳಿ ಮಾಡಿದ ತಕ್ಷಣ ಯುದ್ಧ ಸ್ಟಾರ್ಟ್ ಆಗತ್ತ 1945ರವರೆಗೂ. ಈ ಟೈಮ್ ಅಲ್ಲಿ ನೆಕ್ಸ್ಟ್ ಆಲ್ಮೋಸ್ಟ್ ಯುದ್ಧದಲ್ಲಿ ಸೋತೋಗ್ತಾರೆ. ಜರ್ಮನಿ, ಜಪಾನ್, ಇಟಲಿ ಇದು ಏನಂದ್ರೆ ಸೋತೋಗ್ತಾರ. ಜರ್ಮನಿಯ ಒಬ್ಬ ಸರ್ವಾಧಿಕಾರಿಯಾದಂತಹ ಹಿಟ್ಲರು, ಇಟಲಿಯ ಸರ್ವಾಧಿಕಾರಿಯಾದಂತಹ ಮುಸಲೋನಿ, ಆಮೇಲೆ ಜಪಾನ್ ದೇಶಗಳು, ಇವು ಮೂರ್ ಮೇನ್ ಇಂಪಾರ್ಟೆಂಟ್ ಸೋತೋಗ್ತಾರ. ಸೋತೋದ್ ನಂತರ ಎಲ್ರು ಸೇರ್ಬಿಟ್ಟು ನೆಕ್ಸ್ಟ್ ಇಂತ ಯುದ್ಧ ಆಗ್ಲೇಬಾರದು ಅಂತಂದೇಳಿ 1945 ಅಕ್ಟೋಬರ್ 24ನೇ ತಾರೀಕು ಒಂದು ವಿಶ್ವಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. ಅದರಲ್ಲಿ ಹಲವಾರು ಅಂಗಗಳು, ಯುನೆಸ್ಕೋ ಒಂದು. ಈ ವಿಶ್ವಸಂಸ್ಥೆಯವ್ರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಜೂನ್ 21 ಇದೊಂದ್ ನೆನ್ಪಿಟ್ಕೋಬೇಕು, ಜೂನ್ 21 ಯೋಗಾ ದಿನ, ವಿಶ್ವ ಯೋಗಾ ದಿನ ಅಂತಂದ್ ಹೇಳಿ ಮಾಡ್ತಾರ. ಯಾಕಂದ್ರೆ ನಮ್ಮ ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಮಾಡೋಕೆ ಮೋದಿಜಿ ಆಮೇಲೆ ಇಂಡಿಯಾ ಅಂತಂದ್ ಹೇಳ್ಬೋದು. ಈಗ ನಾವು ಅದ್ರ ಬಗ್ಗೆ ನಾವು ಸ್ವಲ್ಪ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಚರಕ, ಸುಶ್ರುತ, ಪತಂಜಲಿ ಇವರೆಲ್ಲ ಯಾರು ಅಂತಂದೇಳಿ, ಯಾಕಂದ್ರೆ ಕ್ವಶನ್ಸ್ ಗಳನ್ನ ಕೇಳ್ತಿದಾರ. ಈಗ ನೋಡ್ರಿ, ಫಸ್ಟ್ ಒನ್ ಬರ್ತಾನ ಚರಕ ಅಂತಂದ್ ಹೇಳ್ಬಿಟ್ಟು. ಚರಕ ಅಂತಂದ್ ಹೇಳಿ ಇವನು ಬರೆದಂತ ಕೃತಿ ಯಾವ್ದಂತಂದ್ರೆ ಚರಕ ಸಂಹಿತೆ ಅಂತಂದ್ ಹೇಳ್ತೀವಿ. ಯಾವ್ದು ಕೃತಿ? ಚರಕ ಸಂಹಿತೆ ಅನ್ನೋ ಒಂದು ಕೃತಿಯನ್ನ ಬರಿತೀವಿ. ಇವನನ್ನ ಆಯುರ್ವೇದದ ಪಿತಾಮಹ ಅಂತ ಕರಿತೀವಿ. ಇವನನ್ನ ಏನಂತ ಕರಿತೀವಿ? ಆಯುರ್ವೇದದ ಪಿತಾಮಹ. ಯಾಕಂದ್ರೆ ಆಯುರ್ವೇದದ ಬಗ್ಗೆ ಇವನು ಸ್ಟಡಿ ಮಾಡಿದಾನ. ಆಮೇಲೆ ಇವನ್ ಯಾರ ಆಸ್ಥಾನದಲ್ಲಿ ಇದಾನ ಅಂತಂದ್ರೆ ಕನಿಷ್ಕನ ಆಸ್ಥಾನದಲ್ಲಿದ್ದ. ಸರ್ ಕನಿಷ್ಕ ಯಾರ್ರಿ? ಕನಿಷ್ಕನನ್ನ 2ನೇ ಅಶೋಕ ಅಂತ ಕರಿತಾ ಇದ್ರಿ. ಯಾಕ್ರಿ ಅಂತಂದ್ ಹೇಳಿದ್ರ ಭಾರತದಾದ್ಯಂತ ಅಂದ್ರ ಬೇರೆ ಬೇರೆ ದೇಶಗಳಲ್ಲಿ ಬೌದ್ಧ ಧರ್ಮವನ್ನ ಪ್ರಚಾರ ಮಾಡೋಕೆ ಇವನು ಕೂಡ ಧಮ್ಮ ಮಹಾಮಾತ್ರರನ್ನ ಕಳಿಸಿರ್ತಾನ. ನೋಡ್ರ, ಅಶೋಕ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರ ಬೌದ್ಧ ಧರ್ಮವನ್ನ ಪ್ರಚಾರ ಮಾಡೋಕೆ ಕೆಲವೊಂದು ಅಧಿಕಾರಿಗಳನ್ನ ನೇಮಕ ಮಾಡ್ತಾನ. ಅವ್ರ ಹೆಸರು ಏನಂದ್ರ ಧಮ್ಮ ಮಹಾಮಾತ್ರರು ಅಂತ ಹೇಳಿ. ಅಲ್ಲಿಂದ ಸ್ಟಾರ್ಟ್ ಆಗಿರುತ್ತ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಕನಿಷ್ಕ ಕೂಡ ಅದನ್ನೇ ಕಂಟಿನ್ಯೂಷನ್ ಮಾಡ್ತಾನ. ಸೊ ಬೌದ್ಧ ಧರ್ಮವನ್ನ ಪ್ರಚಾರ ಮಾಡ್ತಾನ. ಅದಕ್ಕೋಸ್ಕರ ಅವನ 2ನೇ ಅಶೋಕ ಅಂತ ಕರಿತೀವಿ. ಆಮೇಲೆ ಅವನು ಯಾವಾಗ ರಾಜ ಆಗ್ತಾನಲ್ಲ, ಅದನ್ನ ಶಕ ವರ್ಷ ಅಂತಂದ್ ಹೇಳಿ, ಕ್ರಿಸ್ತ ಶಕ 78 ಇವನ ಆಸ್ಥಾನದಲ್ಲಿ ಯಾರು ಇರ್ತಾರ ಅಂದ್ರೆ ಚರಕ ಇರ್ತಾನ. ಚರಕ ಸಂಹಿತೆ ಅಂತಂದೇಳಿ. ನೀವು ನನಗೆ ಕಮೆಂಟ್ ಹಾಕ್ರಿ, ಇವನ್ ಜೊತೆಗೆ, ಚರಕನ ಜೊತೆಗೆ ಇನ್ನೂ ಅವನ ಆಸ್ಥಾನದಲ್ಲಿ ಯಾರ್ಯಾರು ಇದ್ರು ಅಂತಂದೇಳಿ ಕ್ವಶನ್ ಅನ್ನ ಕೇಳಿದಾರ. ಪಾಯಿಂಟ್ ಕ್ಲಿಯರ್? ಇದಾದ ನಂತರ ನೆಕ್ಸ್ಟ್ ಇನ್ನೊಬ್ಬನು ಬರ್ತಾನ, ಸುಶ್ರುತ ಅಂತಂದೇಳಿ. ಯಾರು ಇವನು ಸುಶ್ರುತ ಅಂತಂದೇಳಿ? ಇವನು ಸುಶ್ರುತ ಸಂಹಿತೆ ಅನ್ನೋ ಒಂದು ಕೃತಿಯನ್ನ ಬರಿತಾನ. ಇವನನ್ನ ನಾವು ಭಾರತೀಯ ಶಸ್ತ್ರಚಿಕಿತ್ಸೆಯ ಪಿತಾಮಹ ಅಂತ ಕರಿತೀವಿ. ನೋಡ್ರಿ, ಆ ಟೈಮ್ ಒಳಗಡೆ ಶಸ್ತ್ರಚಿಕಿತ್ಸೆ ಸರ್ಜರಿ ಮಾಡ್ತಾನ. ಅದು ನಾರ್ಮಲ್ ಸರ್ಜರಿ ಮಾಡಂಗಿಲ್ಲ, ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾನೆ ಇವನು. ಸೊ ಅದಕ್ಕೋಸ್ಕರ ಇವನನ್ನ ಶಸ್ತ್ರಚಿಕಿತ್ಸೆಯ ಪಿತಾಮಹ ಅಂತ ಕರಿತೀವಿ. ಯಾರನ್ನ? ಸುಶ್ರುತನನ್ನ. ನೆನ್ಪಿಟ್ಕೊಳ್ರಿ, ಇವನು ವಾರಣಾಸಿಯಲ್ಲಿ ಇರ್ತಾನ. ಆ ಟೈಮ್ ಒಳಗಡೆ ಎಲ್ಲಿರ್ತಾನ ಅಂತಂದ ಹೇಳಿದ್ರೆ ವಾರಣಾಸಿಯಲ್ಲಿ ಇರ್ತಾನ. ಅದಾದ ನಂತರ ಇವನು ಧನ್ವಂತರಿ. ಸೊ ಧನ್ವಂತರಿ ಅಂತಂದ್ ಹೇಳಿ ಬರ್ತಾರಲ್ಲ, ಅವರ ಶಿಷ್ಯ ಇವನು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಪತಂಜಲಿ ಅಂತಂದ್ ಹೇಳಿ. ಪತಂಜಲಿ ಬಗ್ಗೆನೂ ಕೂಡ ಕ್ವಶನ್ ಅನ್ನ ಕೇಳಿದಾರ. ಪತಂಜಲಿ. ಸೊ ಪತಂಜಲಿ ಅವ್ರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಯೋಗ ಶಾಸ್ತ್ರವನ್ನ ಬರೀತಾರ. ಯೋಗ ಶಾಸ್ತ್ರ ಅನ್ನೋ ಒಂದು ಬುಕ್ ಅನ್ನ ಬರೀತಾರ. ಇದೊಂದು ಪವಿತ್ರ ಗ್ರಂಥ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಅಷ್ಟಾಂಗ ಯೋಗಗಳಿದಾವ. ಯಾವಿದಾವ? ಅಷ್ಟಾಂಗ ಯೋಗಗಳಂತಂದೇಳಿ. ಯಾವಂತಂದೇಳಿ? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತಂದೇಳಿ ಟೋಟಲ್ ಆಗಿ ಅಷ್ಟ ಯೋಗಿಗಳು ಅಂದ್ರೆ ಟೋಟಲ್ ಆಗಿ 8 ಯೋಗಗಳು ಬರ್ತಾವ. ಅಷ್ಟಾಂಗ ಯೋಗ ಅಂತಂದ್ ಹೇಳ್ತೀವಿ. ಸೊ ಇವನ್ ಯಾರ ಕಾಲದಲ್ಲಿ ಸಮಕಾಲೀನವನ್ ಅಂತಂದ್ ಹೇಳಿದ್ರೆ ಶುಂಗ ದೊರೆಯಾದಂತಹ ಪುಷ್ಯಮಿತ್ರ ಶುಂಗ ಬರ್ತಾನಲ್ಲ. ಯಾರು? ಪುಷ್ಯಮಿತ್ರ ಶುಂಗ. ಅವನ ಸಮಕಾಲೀನವಾದಂತಹ ಒಬ್ಬ
ಮಹರ್ಷಿ ಅಂತ ಅನ್ಕೊಳ್ರಿ, ಪತಂಜಲಿ ಮಹರ್ಷಿ ಅಂತಂದ ಹೇಳಿ ಇವರು ಯೋಗ ಶಾಸ್ತ್ರವನ್ನ ಬರೀತಾರ. ಇದು ಇಂಪಾರ್ಟೆಂಟ್. ಆದ್ರೆ ಇನ್ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಏನ್ ಮಾಡ್ತಾರ ಅಂದ್ರೆ ಡ್ಯಾನ್ಸಸ್ ಗಳ ಬಗ್ಗೆ ಕೇಳ್ತಾರ. ಸರ್ ನೋಡ್ರಿ, ಇಲ್ಲಿ ಉತ್ತರ ಭಾರತದಲ್ಲಿ ಆಲ್ಮೋಸ್ಟ್ ಏನಂದ್ರೆ ಕಥಕ್ ಅನ್ನೋ ಒಂದು ಡ್ಯಾನ್ಸ್ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಅದ್ರಲ್ಲೂ ಉತ್ತರ ಪ್ರದೇಶದಲ್ಲಿ ಕಥಕ್ ಅನ್ನೋ ಡ್ಯಾನ್ಸ್. ಸೊ ಯಾಕಂದ್ರೆ ಕ್ಲಾಸಿಕಲ್ ಡ್ಯಾನ್ಸ್ ಗಳು ಬರ್ತಾವ. ಸರ್ ಇಲ್ಲಿ ನೋಡ್ರಿ, ಅಸ್ಸಾಂ ಒಳಗಡೆ ಏನ್ ಬರತ್ರಿ ಸರ್, ಬಿಹು ಡ್ಯಾನ್ಸ್ ಅಂತಂದ ಹೇಳಿ ಬರತ್ರಿ. ಅದಾದ ನಂತರ ಇನ್ನೊಂದ್ರಿ ಸತ್ರಿಯಾ ಡ್ಯಾನ್ಸ್ ಅಂತಂದ ಹೇಳಿ ಬರ್ತಾವ. ಇವೆರಡು ಇಂಪಾರ್ಟೆಂಟ್. ಇದು ಅಸ್ಸಾಂಗೆ ಸಂಬಂಧಿಸಿದ್ದಾದ್ರೆ ಸರ್, ತಮಿಳ್ನಾಡಿಗೆ ಸಂಬಂಧಿಸಿದ ಯಾವ್ದಂದ್ರ ಭರತನಾಟ್ಯ ಅಂತ ಕರಿತೀವಿ. ಯಾವ್ದು? ಭರತನಾಟ್ಯ ಅಂತಂದ ಹೇಳಿ ಕರಿತೀವಿ. ಸರ್ ಕೇರಳಕ್ಕೆ ಎರಡು ಸಂಬಂಧ ಪಡ್ತಾವ, ಒಂದು ಮೋಹಿನಿ ಅಟ್ಟಂ ಅಂತಂದಾದ್ರ ಇನ್ನೊಂದ್ ಯಾವ್ದು ಕಥಕ್ಕಳಿ ಅಂತಂದ ಹೇಳಿ. ಕಥಕ್ ಮತ್ತು ಕಥಕ್ಕಳಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಕಥಕ್ ಉತ್ತರ ಪ್ರದೇಶದಾದ್ರ ಕಥಕ್ಕಳಿ ಕೇರಳದಾಗತ್ತ. ಆಮೇಲೆ ಸರ್ ನಮ್ ಕರ್ನಾಟಕದಲ್ಲಿ ಯಾವ್ದು ಯಕ್ಷಗಾನ ಡೊಳ್ಳು ಕುಣಿತ ಅಂತಂದ ಹೇಳ್ತೀವಿ. ಯಕ್ಷಗಾನ ಡೊಳ್ಳು ಕುಣಿತ. ಆಮೇಲೆ ಮಹಾರಾಷ್ಟ್ರದಲ್ಲಿ ಕೇಳೋದು ಯಾವ್ದು ಲಾವಣಿ ಪದಗಳು. ಸೊ ಮಹಾರಾಷ್ಟ್ರದಲ್ಲಿ ಯಾವ್ದು ಲಾವಣಿ ಪದಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ರಾಜಸ್ಥಾನದಲ್ಲಿ ಬರುವಂತದ್ ಯಾವ್ದಂದ್ರೆ ಕಲ್ಬಲಿಯ ಅಂತಂದ ಹೇಳಿ ಬರುತ್ತ. ರಾಜಸ್ಥಾನದೊಳಗಡೆ ಕಲ್ಬಲಿ ಅಂತಂದ ಹೇಳಿ. ಅದಾದ ನಂತರ ನೆಕ್ಸ್ಟ್ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಕೂಚಿಪುಡಿ ಅಂತಂದ ಹೇಳಿ ಬರ್ತವ. ಸೊ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಕೂಚಿಪುಡಿ ಅನ್ನೋ ಒಂದು ಡ್ಯಾನ್ಸ್ ಗಳು ಬರ್ತಾವ. ಈ ಎಲ್ಲಾ ಡ್ಯಾನ್ಸ್ ಗಳಿಗೆ, ಎಲ್ಲಾ ನೃತ್ಯಗಳಿಗೆ, ಎಲ್ಲಾ ಶಾಸ್ತ್ರೀಯ ಸಂಗೀತ ನೃತ್ಯ ಕಲೆಗಳಿಗೆ ಮೇನ್ ಇಂಪಾರ್ಟೆಂಟ್ ಆಗಿರುವಂತ ಬುಕ್ ಯಾವ್ದಂತಂದ ಹೇಳಿದ್ರ ನಾಟ್ಯಶಾಸ್ತ್ರ ಅಂತಂದ ಹೇಳ್ತೀವಿ. ಯಾವುದು? ನಾಟ್ಯಶಾಸ್ತ್ರ. ಈ ನಾಟ್ಯಶಾಸ್ತ್ರವನ್ನ ಬರೆದಂತಹ ಒಬ್ಬ ಮಹರ್ಷಿ ಯಾರಂದ್ರ ಭರತ ಮುನಿ ಅಂತಂದ ಹೇಳ್ತೀವಿ. ಯಾರು? ಭರತ ಮುನಿ ಇದ್ದವನ್ ಏನ್ ಮಾಡ್ತಾನ ಅಂದ್ರ ನಾಟ್ಯಶಾಸ್ತ್ರ ಅನ್ನೋ ಒಂದು ಗ್ರಂಥವನ್ನ ರಚನೆ ಮಾಡ್ತಾನ. ಆ ಗ್ರಂಥದಿಂದ ಉಳಿದಿರೋ ಎಲ್ಲಾ ನಾಟ್ಯಗಳು ಉದ್ಭವ ಆಗ್ತಾವ. ಕ್ಲಿಯರ್? ಇದಾದ ನಂತರ ಇದು ಸಂಗೀತ ಅಂತ ಡಿಸ್ಕಷನ್ ಮಾಡ್ತಿದೀವಲ್ಲ, ಇನ್ನೊಂದು ಬರುತ್ತೆ ಹಿಂದೂಸ್ತಾನಿ ಸಂಗೀತ ಅಂತಂದೇಳಿ. ಹಿಂದೂಸ್ತಾನಿ ಸಂಗೀತ. ಸೊ ನಾನ್ ಮಾರ್ಕ್ ಮಾಡಿರೋದು ರಾಂಗ್ ಐತೆ. ಹಿಂದೂಸ್ತಾನಿ ಸಂಗೀತ. ಒಂದ್ ನಿಮಿಷ. ಎಸ್, ಹಿಂದೂಸ್ತಾನಿ ಸಂಗೀತ ಅಂತಂದ ಹೇಳ್ತೀವಿ. ಈ ಹಿಂದೂಸ್ತಾನಿ ಸಂಗೀತ ಇಲ್ಲಂದ್ರೆ ಉತ್ತರ ಭಾರತದಲ್ಲಿ ತುಂಬಾ ಪ್ರಚಲಿತವಾಗಿರುತ್ತ. ಅದಾದ ನಂತರ ನೆಕ್ಸ್ಟ್ ಇವನ್ ತಾನ್ಸೇನ್, ಅಕ್ಬರ್ನ ಆಸ್ಥಾನದಲ್ಲಿ ತಾನ್ಸೇನ್ ಬರ್ತಾನಲ್ಲ, ತಾನ್ಸೇನ್ ಅನ್ನೋ ಒಬ್ಬ ಸಂಗೀತಗಾರ, ಅವನು ಕೂಡ ಹಿಂದೂಸ್ತಾನಿಯಲ್ಲಿ ಮಹಾನ್ ಗಾಯಕನೇ. ಬಟ್ ಆದ್ರೆ ಮೇನ್ ಇಂಪಾರ್ಟೆಂಟ್ ಇನ್ನೊಂದು ನಮ್ಮಲ್ಲೇ ಬರುತ್ತ, ಅಂದ್ರೆ ಉತ್ತರ ಭಾರತದಲ್ಲಿ ಅಥವಾ ಕರ್ನಾಟಕದೊಳಗಡೆ ಕಾರ್ನಾಟಿಕ್ ಅಥವಾ ಕರ್ನಾಟಿಕ್ ಸಂಗೀತ ಅಂತಂದ ಹೇಳಿ. ಯಾವುದು? ಕರ್ನಾಟಿಕ್ ಸಂಗೀತ ಅಂತಂದ ಹೇಳ್ತೀವಿ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಸಂಗೀತದ ಪಿತಾಮಹ ಅಂತಂದ ಹೇಳಿ ಯಾರನ್ನ ಕರಿತೀವಿ ಅಂದ್ರ ಪುರಂದರ ದಾಸರನ್ನ ಕರಿತೀವಿ. ನೋಡ್ರಿ, ಯಾರನ್ನ ಕರಿತೀವಿ? ಪುರಂದರ ದಾಸರನ್ನ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕೇಳಿ ಕರಿತೀವಿ. ಬಾಳ ಡಿಫ್ರೆಂಟ್ ಐತೆ. ಕಾರ್ನಾಟಿಕ್ ಸಂಗೀತ ಬೇರೆ, ಆಮೇಲೆ ಕರ್ನಾಟಕ ಸಂಗೀತದ ಪಿತಾಮಹ ಬೇರೆ. ಇದು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಅದಾದ ನಂತರ ಕೆಲವೊಂದು ಶಾಸ್ತ್ರೀಯ ನೃತ್ಯಗಳ ಬಗ್ಗೆ ನಾವು ಇವಾಗ ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಈಗ ನೋಡ್ರಿ, ಭರತನಾಟ್ಯ ಅನ್ನೋದಿತ್ತು. ಸರ್ ಭರತನಾಟ್ಯ ಬಾಳ ಅಂದ್ರ ಬಾಳ ಫೇಮಸ್. ಹಿಂದಿನ ಕಾಲದಲ್ಲಿ ಎಲ್ಲಾ ದೇವಾಲಯಗಳಲ್ಲಿ, ದೇವಾಲಯಗಳಂದ ಬಂದ ತಕ್ಷಣ ಒಂದು ದೇವಾಲಯವನ್ನ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಅಂದ್ರೆ ಹೇಳ್ಬೇಕಿತ್ತು ನಿಮ್ಗೆ, ಹೇಳಿಲ್ಲ. ಯಾವ್ದಂತಂದ ಹೇಳಿದ್ರ ತಾಂಜಾವೂರು ಅಂತಂದ ಹೇಳಿ. ತಾಂಜಾವೂರು ಬೃಹದೀಶ್ವರ ಟೆಂಪಲ್ ಅಂತಂದ ಹೇಳಿ ಬರುತ್ತೆ. ಯಾವ್ದು? ತಾಂಜಾವೂರಿನ ಬೃಹದೀಶ್ವರ ಟೆಂಪಲ್. ಇದನ್ನ ಯಾವ ರಾಜ ಕಟ್ಟಿಸ್ತಾ ಅಂತಂದ ಹೇಳಿ ನೀವೇನ್ ಮಾಡ್ಬೇಕು, ನನಗ ಕಮೆಂಟ್ ಅನ್ನ ಹಾಕ್ಬೇಕು. ಪಾಯಿಂಟ್ ಕ್ಲಿಯರ್? ಸರ್ ಅದಾದ್ಮೇಲೆ ನಮ್ಗೆ ನೆಕ್ಸ್ಟ್ ಗುಪ್ತರ ಕಾಲದ ಬಗ್ಗೆ ಕ್ವಶನ್ಸ್ ಗಳು ಜಾಸ್ತಿ ಬರ್ಬೋದ್ರಿ. ಯಾಕಂತಂದ ಹೇಳಿದ್ರೆ ಅಲ್ಲಿ ನೋಡ್ರಿ, ಎರಡನೇ ಚಂದ್ರಗುಪ್ತ ಅಂತಂದ ಹೇಳ್ತೀವಲ್ಲ, ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ನವರತ್ನರು ಬರ್ತಾರ. ನವರತ್ನರಲ್ಲಿ ಫಸ್ಟ್ ಒನ್ ಯಾರು? ಆರ್ಯಭಟ ಅಂತಂದ ಹೇಳ್ತೀವಿ. ಇವನ್ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಆರ್ಯಭಟಿಯಂ ಅನ್ನೋ ಒಂದು ಕೃತಿಯನ್ನ ರಚನೆ ಮಾಡ್ತಾನ, ಆರ್ಯಭಟಿಯಂ ಅಂತಂದ ಹೇಳಿ. ಆಮೇಲೆ ಸೊನ್ನೆಯನ್ನ ಯಾರು? ಬ್ರಹ್ಮಗುಪ್ತ ಕೊಟ್ಟ ಅಂತಂದ ಹೇಳ್ತೀವಿ. ಬಟ್ ಬುಕ್ಸ್ ಗಳಲ್ಲಿ ಏನ್ ಕೊಟ್ಟಿದಾರ ಅಂತಂದ ಹೇಳಿದ್ರೆ ಆರ್ಯಭಟ ಕೊಟ್ಟ ಅಂತಂದ ಐತೆ. ಬಟ್ ಆದ್ರೆ ಅದನ್ನ ಕಂಡಿಡಿದವನ್, ಜೀರೋವನ್ನ ಕಂಡಿಡಿದವನ್ ಬ್ರಹ್ಮಗುಪ್ತ. ಲಿವ್ ಇಟ್. ಸೊ ಸೊನ್ನೆಯನ್ನ ನೋಡ್ಕೊಳ್ರಿ, ಸೊನ್ನೆಯ ಪರಿಕಲ್ಪನೆ. ಆಮೇಲೆ ದಶಮಾಂಶ ಪದ್ಧತಿಯನ್ನ ಸ್ಟಾರ್ಟ್ ಮಾಡಿದವ್ರು ಯಾರಂತಂದ ಹೇಳಿದ್ರೆ ಆರ್ಯಭಟ ಅಂತಂದ ಹೇಳ್ತೀವಿ. ದಶಮಾಂಶ ಇವನು ಯಾರ ಕಾಲದಲ್ಲಿ? ಎರಡನೇ ಚಂದ್ರಗುಪ್ತ ಅಥವಾ ವಿಕ್ರಮಾದಿತ್ಯ ಅಥವಾ ಶಕಾರಿ ಅಥವಾ ಶಿಕಾರಿ ಅಂತ ಕರಿತೀವಲ್ಲ, ಶಕರನ್ನ ಸೋಲಿಸಿದವನ, ಅವನ ಕಾಲದಲ್ಲಿ ಇರುವಂತ, ಅವನ ಆಸ್ಥಾನದಲ್ಲಿರುವಂತ ಒಬ್ಬ ಖಗೋಳ ಶಾಸ್ತ್ರಜ್ಞ ಅಂತಂದ ಹೇಳ್ತೀವಿ. ಇವನ ಹೆಸರಲ್ಲಿ ಏನ್ ಮಾಡ್ತಾರ ಅಂದ್ರ ನಮ್ಮ ಇಸ್ರೋದವರು ಮೊದಲ ಉಪಗ್ರಹವನ್ನ ಉಡಾವಣೆ ಮಾಡ್ತಾರ 1975 ಅದೇ ಡೇಟ್ ಅನ್ನ ನೆನ್ಪಿಟ್ಕೊಳ್ರಿ. 1975 ಸಿಕ್ಕಿಂ ರಾಜ್ಯ ಸ್ಥಾಪನೆ ಆಗೈತಲ್ಲ, ಸಿಕ್ಕಿಂ ರಾಜ್ಯ ಸ್ಥಾಪನೆ 1975. ಆ ಎರಡು ಥಿಂಗ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ, ಅಂದ್ರೆ ಈಸಿಯಾಗಿ ನೆನ್ಪಿಟ್ಕೋಬಹುದು. ಅದಾದ ನಂತರ ನೆಕ್ಸ್ಟ್ ಇನ್ನೊಬ್ಬನ್ ಬರ್ತಾನ ಬ್ರಹ್ಮಗುಪ್ತ ಅಂತಂದೇಳಿ. ಇನ್ನೊಬ್ನ ಯಾರು ಬರ್ತಾನ ಅಂತಂದ ಹೇಳಿದ್ರ ಬ್ರಹ್ಮಗುಪ್ತ ಅಂತಂದ ಹೇಳ್ತೀವಿ. ಇವನ್ ಬರೆದಂತ ಕೃತಿ ಸಿದ್ಧಾಂತ ಯಾವ್ದು ಅಂತಂದ ಹೇಳಿದ್ರ ಬ್ರಹ್ಮಸ್ಫುಟ ಸಿದ್ಧಾಂತ ಅಂತಂದ ಹೇಳ್ತೀವಿ. ಬ್ರಹ್ಮಸ್ಫುಟ
ಸಿದ್ಧಾಂತ ಅಂತಂದ ಹೇಳಿ. ಈ ಸಿದ್ಧಾಂತದೊಳಗಡೆ ನಮಗೆ ಸೊನ್ನೆಯನ್ನ ಯೂಸ್ ಮಾಡ್ಕೊಂಡು ಕೆಲವೊಂದು ಕ್ರಿಯೆಗಳನ್ನ ಮಾಡೋದು, ಕೂಡಿಸುವಿಕೆ ಆಗಿರ್ಬೋದು, ಕಳೆಯುವಿಕೆ ಆಗಿರ್ಬೋದು, ಅವುಗಳನ್ನ ಹೆಂಗ್ ಬಳಸ್ಬೇಕಂತ ಕೆಲವೊಂದು ನಿಯಮಗಳು ಎದ್ರಲ್ಲಿ ಬರ್ತಾವ, ಬ್ರಹ್ಮಸ್ಫುಟಿ ಸಿದ್ಧಾಂತದೊಳಗಡೆ ಬರ್ತಾವ. ಆಮೇಲೆ ನೆಕ್ಸ್ಟ್ ಬರ್ತಾನ ಇನ್ನೊಬ್ನ ಯಾರಂತಂದ ಹೇಳಿದ್ರೆ ಭಾಸ್ಕರಾಚಾರ್ಯ ಅಂತಂದ ಹೇಳಿ. ಯಾರು? ಭಾಸ್ಕರಾಚಾರ್ಯ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನ. ಇವನೊಬ್ಬ ಗಣಿತ ಶಾಸ್ತ್ರಜ್ಞ. ಇವನು ಲೀಲಾವತಿ ಅನ್ನೋ ಒಂದು ಗ್ರಂಥವನ್ನ ಬರಿತಾನ. ಲೀಲಾವತಿ ಮತ್ತು ಬೀಜ ಗಣಿತ ಅಂತಂದೇಳಿ ಈ ಎರಡು ಗ್ರಂಥಗಳನ್ನ ಬರೆದಂತಹ ವ್ಯಕ್ತಿ ಯಾರು? ಮೇನ್ ಲೀಲಾವತಿ. ಬೀಜ ಗಣಿತ ಅಂದ್ರೆ ನಿಮ್ಗೆ ಅರ್ಥ ಆಗಂಗಿಲ್ಲ. ಮೇನ್ ಲೀಲಾವತಿ ಗ್ರಂಥವನ್ನ ಬರೆದವನ್ ಯಾರಂತಂದ ಹೇಳಿದ್ರೆ ಎರಡನೇ ಭಾಸ್ಕರಾಚಾರ್ಯ ಅಂತ ಹೇಳ್ತೀವಿ. ಯಾರು? ಎರಡನೇ ಭಾಸ್ಕರಾಚಾರ್ಯ. ಸರ್ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕೆಲವೊಂದು ಈ ಪ್ರದೇಶದಲ್ಲಿ ಬರುತ್ತೆ. ಯಾವ್ದಂತಂದ ಹೇಳಿದ್ರೆ ಸಿಂಧು ಮತ್ತು ಜೀಲಂ ನದಿ ನಡುವೆ ಪಾಕಿಸ್ತಾನದ ರಾವಲ್ಪಿಂಡಿ ಹತ್ರ, ಪಾಕಿಸ್ತಾನದ ರಾವಲ್ಪಿಂಡಿ ಹತ್ರ ಒಂದು ವಿಶ್ವವಿದ್ಯಾಲಯ ಬರುತ್ತ, ತಕ್ಷಶಿಲಾ ವಿಶ್ವವಿದ್ಯಾಲಯ ಅಂತಂದ ಹೇಳ್ತೀವಿ. ಇಲ್ಲಿ ಇವನ್ ಚಾಣಕ್ಯ ಕೂಡ ಏನಾಗಿದ್ದ ಅಂದ್ರೆ ಟೀಚರ್ ಆಗಿ ಕೆಲಸ ಮಾಡಿದಾನ, ತಕ್ಷಶಿಲಾ ಅಂತಂದ ಹೇಳ್ತೀವಿ. ಸೊ ಇವನ್ ಚಂದ್ರಗುಪ್ತ ಮೌರ್ಯ ಕೂಡ ಹೆಲ್ಪ್ ಮಾಡಿದಾನ. ಕೌಟಿಲ್ಯ, ಚಾಣಕ್ಯ, ಅವನ್ ಬರೆದಂತಹ ಗ್ರಂಥ ಯಾವ್ದಂತಂದ್ರೆ ಅರ್ಥಶಾಸ್ತ್ರ ಅಂತಂದ ಹೇಳ್ತೀವಿ. ಈ ಅರ್ಥಶಾಸ್ತ್ರ ಮೈಸೂರಿನ ಓರಿಯೆಂಟಲ್ ಲೈಬ್ರರಿ ಒಳಗಡೆ ಸಿಗುತ್ತೆ. ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಲ್ಲಿ ಅದನ್ನ ಶೋಧನೆ ಮಾಡಿದಂತಹ ವ್ಯಕ್ತಿಯ ಹೆಸರೇನು ಅಂತಂದೇಳಿ ನೀವೆಲ್ರು ಕಮೆಂಟ್ ಮಾಡ್ಬೇಕು ನನಗೆ. ಈ ಅರ್ಥಶಾಸ್ತ್ರ ಏನ್ ಹೇಳುತ್ತ ಅಂತಂದ ಹೇಳಿದ್ರ ರಾಜ ಮತ್ತು ಮಂತ್ರಿಗಳು ಹೆಂಗ್ ಕೆಲಸ ಮಾಡ್ಬೇಕು ಅನ್ನೋ ಹೇಳುವ ಶಾಸ್ತ್ರ ಯಾವ್ದಂದ್ರ ಅರ್ಥಶಾಸ್ತ್ರ ಅಂತಂದ ಹೇಳ್ತೀವಿ. ಕಂಪ್ಲೀಟ್ ಡೀಟೇಲ್ಸ್, ರಾಜ ಯಾವ ರೀತಿಯಾಗಿ ಆಡಳಿತ ನಡೆಸಬೇಕು ಅಂತಂದೇಳಿ. ಇದಾದ್ರ ಇನ್ನು ನೆಕ್ಸ್ಟ್ ಬರುತ್ತ ಬಿಹಾರದೊಳಗಡೆ ಒಂದ್ ಯಾವ್ದಂದ್ರ ನಳಂದ ವಿಶ್ವವಿದ್ಯಾಲಯ ಅಂತಂದೇಳಿ. ಬಿಹಾರದೊಳಗಡೆ ನಳಂದ ವಿಶ್ವವಿದ್ಯಾಲಯ, ಇದು ರಾಜಗೃಹದ ಹತ್ರ ಬರುತ್ತೆ. ರಾಜಗೃಹ ಅಂತಂದ ಹೇಳ್ತೀವಿ. ರಾಜಗೃಹ ಇದು ಅಂದ್ರೆ ಬೆಟ್ಟ ಅಂದ್ರೆ 5 ಬೆಟ್ಟಗಳ ನಡುವೆ ಇರುವಂತಹ ಒಂದು ರಾಜಧಾನಿ ರಾಜಗೃಹ ಅಂತಂದ ಹೇಳ್ತೀವಿ. ನನ್ ಕ್ಲಾಸಸ್ ನ ಕೇಳಿದ್ರೆ ನಿಮ್ಗೆ ಗೊತ್ತಾಗತ್ತ. ಹರ್ಯಾಂಕ ಡ್ಯಾನಸ್ಟಿಯ ರಾಜರಾದಂತಹ ಅಜಾತ ಶತ್ರು ಆಗಿರ್ಬೋದು, ಅವ್ರ ಅಪ್ಪ ಆಗಿರ್ಬೋದು ಬಿಂಬಿಸಾರ ಅಂತಂದೇಳಿ, ಇವರೆಲ್ಲ ರಾಜಗೃಹವನ್ನ ಏನ್ ಮಾಡ್ಕೊಂಡಿರ್ತಾರ ಅಂದ್ರೆ ರಾಜಧಾನಿಯನ್ನಾಗಿ ಮಾಡ್ಕೊಂಡು ಆಳ್ವಿಕೆ ನಡೆಸ್ತಾ ಇರ್ತಾರ. ಈ ರಾಜಗೃಹದಲ್ಲಿ ಈ ರಾಜಗೃಹದಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರ 1ನೇ ಬೌದ್ಧ ಸಮ್ಮೇಳನವನ್ನ ಅಜಾತ ಶತ್ರು ನಡೆಸ್ಕೊಡ್ತಾನ. ಬುದ್ಧನ ಸಮಕಾಲೀನವನು ಅಜಾತ ಶತ್ರು ರಾಜಗೃಹದೊಳಗಡೆ. ಈ ರಾಜಗೃಹದ ಹತ್ರ ಒಂದು ನಳಂದ ವಿಶ್ವವಿದ್ಯಾಲಯ ಬರುತ್ತೆ. ಈ ನಳಂದ ವಿಶ್ವವಿದ್ಯಾಲಯವನ್ನ ಗುಪ್ತರ ದೊರೆಯಾದಂತಹ 1ನೇ ಕುಮಾರಗುಪ್ತ ಕಟ್ಟಿಸ್ತಾನ. ಯಾರು? 1ನೇ ಕುಮಾರಗುಪ್ತ ಕಟ್ಟಿಸ್ತಾನ. ಆಮೇಲೆ ಇದಕ್ಕೆ ತುಂಬಾ ಹೆಲ್ಪ್ ಮಾಡಿದಂತಹ ದೊರೆ ಯಾರಂತಂದ್ರೆ ವರ್ಧನರ ಹರ್ಷವರ್ಧನ ಅಂತಂದ ಹೇಳ್ತೀವಿ. ಹರ್ಷವರ್ಧನ ಏನ್ ಮಾಡ್ತಾನ ಅಂದ್ರೆ ನಳಂದ ವಿಶ್ವವಿದ್ಯಾಲಯಕ್ಕೆ ತುಂಬಾ ಹೆಲ್ಪ್ ಅನ್ನ ಮಾಡ್ತಾನ. ಪಾಯಿಂಟ್ ಕ್ಲಿಯರ್. ಇವನ್ ಅಲ್ಲಿ ಪ್ರವಾಸಿಗರಾದಂತಹ ಹುಯೆನ್ಸ್ತ್ಯಾಂಗ್ ಆಗಿರ್ಬೋದು, ಯಾರು? ಹುಯೆನ್ಸ್ತ್ಯಾಂಗ್ ಆಗಿರ್ಬೋದು, ಇನ್ನೊಬ್ಬನು ಬರ್ತಾನೆ ಇತ್ಸಿಂಗ್ ಅಂತಂದೇಳಿ, ಇವನ್ ಆಗಿರ್ಬೋದು. ಇವರೆಲ್ಲ ಏನಂತಂದ್ರೆ ನಳಂದ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನಗಳನ್ನ ಮಾಡ್ತಾರ. ಈ ನಳಂದ ವಿಶ್ವವಿದ್ಯಾಲಯವನ್ನ ಇನ್ನೊಂದು ಬರುತ್ತೆ ವಿಕ್ರಮಶೀಲ ಅಂತಂದೇಳಿ. ಈ 2 ವಿಶ್ವವಿದ್ಯಾಲಯಗಳನ್ನ ದಾಳಿ ಮಾಡಿ ಅವುಗಳನ್ನ ನಾಶ ಮಾಡಿದಂತ ವ್ಯಕ್ತಿ ಯಾರಂದ್ರ ಬಕ್ತಿಯಾರ್ ಖಿಲ್ಜಿ ಅಂತಂದ ಹೇಳ್ತೀವಿ. ಯಾರು? ಬಕ್ತಿಯಾರ್ ಖಿಲ್ಜಿ 1193ರಲ್ಲಿ ಬಕ್ತಿಯಾರ್ ಖಿಲ್ಜಿ ನಳಂದ ವಿಶ್ವವಿದ್ಯಾಲಯವನ್ನ ಧ್ವಂಸ ಮಾಡ್ತಾನ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ನಾವು ಡಿಸ್ಕಷನ್ ಮಾಡಿದ್ವಲ್ಲ ಬಿಹಾರ ಒಳಗಡೆ ವಿಕ್ರಮಶೀಲ ಅಂತಂದ ಹೇಳ್ತೀವಲ್ಲ, ವಿಕ್ರಮಶೀಲ ವಿಶ್ವವಿದ್ಯಾಲಯ ಅಂತಂದ ಹೇಳಿ, ಇದನ್ನ ಪಾಲರ ದೊರೆಯಾದಂತಹ ಧರ್ಮಪಾಲ ನಿರ್ಮಾಣ ಮಾಡ್ತಾನ. ಪಾಲರ ದೊರೆಯಾದಂತಹ ಧರ್ಮಪಾಲ ಏನ್ ಮಾಡ್ತಾನಂದ್ರ ನಿರ್ಮಾಣ ಮಾಡ್ತಾನ. ಇದು ಬಿಹಾರದ ಬಾಗಲ್ಪುರ್ ಜಿಲ್ಲೆ ಒಳಗಡೆ ಬರುತ್ತ. ಇವಾಗಿಂದ ಬಿಹಾರದ ಬಾಗಲ್ಪುರ್ ಜಿಲ್ಲೆ ಒಳಗಡೆ ಬರುತ್ತ, ಗಂಗಾ ನದಿ ತೀರದೊಳಗಡೆ. ಗಂಗಾ ನದಿ ತೀರದಲ್ಲಿ ಇದೊಂದು ಬೌದ್ಧ ಧರ್ಮದ ಪ್ರಮುಖ ಕೇಂದ್ರ ಅಥವಾ ಅಧ್ಯಯನ ಕೇಂದ್ರ ಅಂತಂದ ಹೇಳ್ತೀವಿ. ಇದು ಆಯ್ತು. ಇದಾದ ನಂತರ ನೆಕ್ಸ್ಟ್ ಮಧ್ಯಪ್ರದೇಶದಲ್ಲಿ ಒಂದು ಬರುತ್ತ ಉಜ್ಜಯಿನಿ ಅಂತಂದೇಳಿ. ಸೊ ಮಧ್ಯಪ್ರದೇಶದಲ್ಲಿ ಒಂದು ಬರುತ್ತ ಉಜ್ಜಯಿನಿ ಅಂತಂದೇಳಿ. ಇದು ಮಧ್ಯಪ್ರದೇಶದ ಕ್ಷಿಪ್ರಾ ನದಿಯ ದಡದಲ್ಲಿ ಬರುತ್ತ. ಈ ಉಜ್ಜಯಿನಿ ಒಳಗಡೆ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಮಹಾಕುಂಭ ಮೇಳ ನಡೆಯುತ್ತ. ನೋಡ್ರಿ, ಮಹಾಕುಂಭ ಮೇಳ ನಡೆಯುತ್ತ. ಒಂದು ಗೋದಾವರಿ ನದಿಯ ದಡದಲ್ಲಿ ನಾಸಿಕ್ ಒಳಗಡೆ ನಡೆದ್ರ, ಇನ್ನೊಂದು ಕ್ಷಿಪ್ರಾ ನದಿಯ ದಡದಲ್ಲಿರುವಂತಹ ಉಜ್ಜಯಿನಿಯಲ್ಲಿ ಮಹಾಕುಂಭ ಮೇಳ ನಡೆಯುತ್ತ. ಈ ಉಜ್ಜಯಿನಿ ತುಂಬಾ ಇಂಪಾರ್ಟೆಂಟ್. ಕ್ಲಿಯರ್. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಚಂದ್ರಗುಪ್ತನ ಆಸ್ಥಾನದಲ್ಲಿರುವಂತಹ ಕೆಲವೊಂದು ವ್ಯಕ್ತಿಗಳು ನವರತ್ನರಲ್ಲಿ ಇರ್ತಾರ. ಅಂದ್ರ ವರಾಹ ಮೀರ್ ಆಗಿರ್ಬೋದು, ಬ್ರಹ್ಮಗುಪ್ತ ಆಗಿರ್ಬೋದು, ಇವರು ಉಜ್ಜಯಿನಿ ಒಳಗಡೆ ಸ್ಟಡಿ ಮಾಡ್ತಾರ. ಸರ್ ನೆಕ್ಸ್ಟ್ ಪಾಯಿಂಟ್ ಬರುತ್ತೆ ನೋಡ್ರಿ ಸರ್, ಕಂಚಿ ಅಂತಂದ ಹೇಳ್ತೀವಿ. ಕಂಚಿ ಅಂತಂದ ಹೇಳ್ತೀವಿ. ಇದು ಕಂಚಿ ಬಹಳ ಇಂಪಾರ್ಟೆಂಟ್. ಪಲ್ಲವರ ರಾಜಧಾನಿ 1ನೇ ಮಹೇಂದ್ರ ವರ್ಮ ಆಗಿರ್ಬೋದು, ಆಮೇಲೆ 1ನೇ ನರಸಿಂಹ ವರ್ಮ ಆಗಿರ್ಬೋದು, ಇವ್ರೇನ್ ಮಾಡ್ತಾರಂದ್ರ ಪಲ್ಲವರ ರಾಜಧಾನಿಯಾಗಿ ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊಂಡು ಆಳ್ವಿಕೆಯನ್ನ ನಡೆಸ್ತಾ ಇರ್ತಾರ. ಇದೊಂದು ಪ್ರಸಿದ್ಧ ದಕ್ಷಿಣ ಭಾರತದ ಘಟಿಕಾ ಅಂತಂದ ಹೇಳಿ ಕರಿತೀವಿ.
ಏನಿದ್ ಘಟಿಕ ಅಂತಂದ್ ಹೇಳಿದ್ರೆ ಕ್ವಶನ್ ಕೇಳ್ತಾರ. ಉನ್ನತ ಶಿಕ್ಷಣ ಕೇಂದ್ರಗಳು, ಘಟಿಕ ಅಂತಂದ್ ಹೇಳಿದ್ರ ಉನ್ನತ ಶಿಕ್ಷಣ ಕೇಂದ್ರಗಳನ್ನ ನಾವು ಘಟಿಕಾಗಳು ಅಂತಂದ್ ಹೇಳಿ ಕರಿತೀವಿ. ಇದ್ರಲ್ಲಿ ಮೇನ್ ಪಲ್ಲವರು ಅಂತ ಬಂದ್ರ ಒಂದನೇ ಮಹೇಂದ್ರ ವರ್ಮ ಬರ್ತಾನ. ಯಾರು? ಮಹೇಂದ್ರ ವರ್ಮ. ನಮಗಾಗ್ಲಿ ಆಮೇಲೆ ತಮಿಳ್ನಾಡಕ್ಕಾಗ್ಲಿ ಜಗಳ ಯಾವಾಗಿಂದ ಸ್ಟಾರ್ಟ್ ಆಗತ್ತಂದ್ರೆ ಇವಾಗಿಂದ ಸ್ಟಾರ್ಟ್ ಆಗತ್ತ. ಎಲ್ಲಿಂದ? ಬಾದಾಮಿ ಚಾಲುಕ್ಯರ ಕಾಲದಿಂದ ಸ್ಟಾರ್ಟ್ ಆಗತ್ತ. ಅಲ್ಲಿ ಏನ್ ಮಾಡ್ತಾನ, ಇಮ್ಮಡಿ ಪುಲಿಕೇಶಿ ಇದ್ದವನು, ಇಮ್ಮಡಿ ಪುಲಿಕೇಶಿ ಇವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಒಂದನೇ ಮಹೇಂದ್ರ ವರ್ಮನನ್ನ ಕೊಂದ್ ಹಾಕ್ತಾರ ಯುದ್ಧದಲ್ಲಿ. ಅಲ್ಲಿಂದ ಸ್ಟಾರ್ಟ್ ಆಗತ್ತ. ಆಮೇಲೆ ಇವನ್ ಮಗ ಒಂದನೇ ನರಸಿಂಹ ವರ್ಮ ಏನ್ ಮಾಡ್ತಾನ, 3 ಯುದ್ಧಗಳನ್ನ ಮಾಡ್ತಾನೆ ಇಮ್ಮಡಿ ಪುಲಿಕೇಶಿ ಮೇಲೆ. ಸೊ ಇವ್ರನ್ನ ಏನ್ ಮಾಡ್ತಾನಂದ್ರ ಕೊಲ್ತಾನ. ಅದಾದ ನಂತರ 13 ವರ್ಷಗಳ ಕಾಲ ಬಾದಾಮಿಯನ್ನ ವಶಪಡಿಸಿಕೊಂಡಿರೋದಕ್ಕೆ ಒಂದನೇ ನರಸಿಂಹವರ್ಮ ಒಂದು ಬಿರುದನ್ನ ತಗೊಂತಾನ, ವಾತಾಪಿ ಕೊಂಡ ಅಂತಂದೇಳಿ. ಯಾವ್ದನ್ನ? ವಾತಾಪಿ ಕೊಂಡ. ವಾತಾಪಿಯನ್ನ ನಾನು ಗೆದ್ದುಕೊಂಡೆ ಅಂತಂದೇಳಿ ವಾತಾಪಿ ಕೊಂಡ. ಇದನ್ನ ಮತ್ತೇನ್ ಮಾಡ್ತಂದ್ರೆ ವಿಕ್ರಮಾದಿತ್ಯ, ಇಮ್ಮಡಿ ಪುಲಿಕೇಶಿಯ ಮಗನಾದಂತ ವಿಕ್ರಮಾದಿತ್ಯ, ಅದಾದ ನಂತರ ಬರುವಂತ ವಿಜಯಾದಿತ್ಯ, ಇವ್ರ ಪಲ್ಲವರನ್ನ ಹಿಂಗ ಸೋಲಿಸ್ತಾರ ಅಂತಂದ ಹೇಳಿದ್ರೆ ಓಡಾಡಿ ಕೊಲ್ತಾರ. ಒಂದನೇ ಪರಮೇಶ್ವರ ವರ್ಮ, ಎರಡನೇ ಪರಮೇಶ್ವರ ವರ್ಮನನ್ನ, ಆಮೇಲೆ ನೆಕ್ಸ್ಟ್ ಎರಡನೇ ನರಸಿಂಹ ವರ್ಮನನ್ನ ಪಾಪ ಎದ್ದಾಡಕ ಬಿಡಂಗಿಲ್ಲ ಅವ್ರಿಗೆ. ಆ ಲೆವೆಲ್ಗೆ ಏನಂತಂದ್ರೆ ಯುದ್ಧಗಳನ್ನ ಮಾಡ್ತಾರ. ಸೊ ಇವೇನಂದ್ರೆ ಮೇನ್ ಇಂಪಾರ್ಟೆಂಟ್ ಕೆಲವೊಂದು ಪಾಯಿಂಟ್ಸ್ ಗಳು. ಸೊ ನಾವ್ ಇಷ್ಟೊಂದೆಲ್ಲ ಡಿಸ್ಕಷನ್ ಮಾಡತ್ತೇವ್ರಿ, ಇಷ್ಟೊಂದೆಲ್ಲ ಇತಿಹಾಸವನ್ನ ಕಲಿಯಾಕತ್ತೇವ ಅಂತಂದ್ ಹೇಳಿದ್ರೆ ಮೇನ್ ರೀಸನ್ ಯಾರಾಗ್ತಾರ ಅಂತಂದ್ ಹೇಳಿದ್ರ ಇವಾಗ ಬ್ರಿಟಿಷರು ಅವ್ರೇನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ನಮ್ ಹಿಸ್ಟ್ರಿ ಬಗ್ಗೆ, ಆಮೇಲೆ ರೈಲ್ವೆ ಹಳಿಗಳನ್ನ ಹಾಕುವಾಗ ಕೆಲವೊಂದು ಅವ್ರಿಗೆ ಅವಶೇಷಗಳು ಸಿಗ್ತಾವ. ಅಲ್ಲಿಂದ ಸ್ಟಾರ್ಟ್ ಆಗತ್ತ ನಮ್ ಹಿಸ್ಟ್ರಿ ಏನು ಅಂತಂದ್ ಹೇಳಿ ಸ್ಟಡಿ ಮಾಡೋಕೆ. ಮೇನ್ ಇಂಪಾರ್ಟೆಂಟ್ ಒಬ್ಬನ್ ಪರ್ಸನ್ ಬರ್ತಾನ 1861 ಅವನನ್ನ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅಂತಂದ್ ಹೇಳ್ತೀವಿ. ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅಂತಂದ್ ಹೇಳ್ತೀವಿ. ಇವನ್ ಏನ್ ಮಾಡ್ತಾ ಅಂತಂದ್ ಹೇಳಿದ್ರ ಲಾರ್ಡ್ ಕ್ಯಾನಿಂಗ್ ಅವರ ಹೆಲ್ಪ್ ತಗೊಂಡು, ಆ ಟೈಮ್ ಅಲ್ಲಿ ಯಾರಿರ್ತಾರ ವೈಸ್ ರಾಯ್, ಲಾರ್ಡ್ ಕ್ಯಾನಿಂಗ್ ಇರ್ತಾನೆ. ಇವ್ರ ಹೆಲ್ಪ್ ಅನ್ನ ತಗೊಂಡು 1861 ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾವನ್ನ ಸ್ಥಾಪನೆ ಮಾಡ್ತಾನ. ಮೇನ್ ಇಂಪಾರ್ಟೆಂಟ್, ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾವನ್ನ ಸ್ಥಾಪನೆ ಮಾಡ್ತಾನ. ಸೊ ಅದಕ್ಕೋಸ್ಕರ ನಾವು ಇವ್ ನೋಡ್ರಿ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ನ ನಾವು ಏನಂತ ಕರಿತೀವಿ ಅಂದ್ರೆ ಭಾರತೀಯ ಪುರಾತತ್ವ ಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಸೊ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ನ ಭಾರತೀಯ ಪುರಾತತ್ವ ಶಾಸ್ತ್ರದ ಪಿತಾಮಹ ಅಂತಂದ್ ಹೇಳಿ ಕರಿತೀವಿ. ಅಂದ್ರೆ ಅವ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅಥವಾ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾವನ್ನ ಸ್ಥಾಪನೆ ಮಾಡೋದ್ರಿಂದ, ಇದನ್ನ ಸ್ಥಾಪನೆ ಮಾಡೋದ್ರಿಂದ ತುಂಬಾ ಚೇಂಜಸ್ ಆಗ್ತಾ ಹೋಗುತ್ತೆ. ಈಗ ನೋಡ್ರಿ ಕರ್ನಾಟಕದಲ್ಲಿ ಒಂದ್ ಇಂಪಾರ್ಟೆಂಟ್ ಯಾವ್ದಂತಂದ್ರೆ ಕೃಷ್ಣಾ ನದಿಯ ದಡದಲ್ಲಿ, ಕೃಷ್ಣಾ ನದಿ ದಡದೊಳಗಡೆ ಒಂದು ಬರತ್ ನೋಡ್ರಿ, ಯಾದಗಿರಿ ಜಿಲ್ಲೆ ಒಳಗಡೆ ಸನ್ನತಿ ಅಂತಂದ್ ಹೇಳಿ. ಈ ಸನ್ನತಿ ಒಳಗಡೆ ಏನ್ ಸಿಗತ್ತಂದ್ರ ಒಂದು ಶಾಸನ ಸಿಗತ್ತ, ಸನ್ನತಿ ಶಾಸನ ಅಂತಂದ್ ಹೇಳ್ತೀವಲ್ಲ. ಅದರಲ್ಲಿ ಅಶೋಕನ ಶಿಲಾಚಿತ್ರ ಐತೆ. ಅಶೋಕನ ಒಂದು ಶಿಲಾಚಿತ್ರ ಕಂಡು ಬರುತ್ತ, ಏಕೈಕ ಅಂತಂದ್ ಹೇಳ್ತೀವಿ. ಅಶೋಕನ ಚಿತ್ರವನ್ನ ಹೊಂದಿರುವಂತ ಒಂದು ಶಾಸನ ಅಂತಂದ್ ಹೇಳ್ತೀವಿ, ಸನ್ನತಿ ಶಾಸನ. ಅದು ಕೃಷ್ಣಾ ನದಿಯ ದಡದಲ್ಲಿ ಯಾದಗಿರಿ ಜಿಲ್ಲೆ ಒಳಗಡೆ ಬರುತ್ತ. ಇದನ್ನ ಕಂಡು ಹಿಡಿತಾರ. ಇದು ಯಾವ ಲಿಪಿ ಒಳಗಡೆ ಐತೆ ಅಂದ್ರ ಬ್ರಾಹ್ಮಿ ಲಿಪಿ ಒಳಗಡೆ ಐತೆ. ಈ ಶಾಸನ ಯಾವ ಲಿಪಿಯಲ್ಲಿ ಐತೆ? ಬ್ರಾಹ್ಮಿ ಲಿಪಿಯಲ್ಲಿ ಐತೆ. ಈ ರೀತಿಯಾಗಿ ಹಲವಾರು ಥಿಂಗ್ಸ್ ಗಳನ್ನ ಕಂಡುಹಿಡಿಯೋಕ್ ಸ್ಟಾರ್ಟ್ ಮಾಡ್ತಾರೆ. ಇದಷ್ಟೇ ಅಲ್ಲ, ಇನ್ನು ಹಳೆ ಶಿಲಾಯುಗದ್ದು, ನವಶಿಲಾಯುಗದ್ದು, ಪ್ರಾಕೈತಿಕ ಕಾಲದೆಲ್ಲ ಸಿಗೋಕ್ ಸ್ಟಾರ್ಟ್ ಆಗ್ತಾವ. ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ತುಂಗಭದ್ರಾ ಜಿಲ್ಲೆ ಒಳಗಡೆ, ನಮ್ ಕರ್ನಾಟಕದ ತುಂಗಭದ್ರಾ ಜಿಲ್ಲೆ ಒಳಗಡೆ ಹುಣಸಗಿ ಅಂತಂದ್ ಹೇಳಿ ಬರುತ್ತ. ತುಂಗಭದ್ರಾ ಜಲ ಇದು ಅದೇನ್ ತುಂಗಭದ್ರಾ ನದಿಗಳು ಬರ್ತಾವಲ್ಲ ಆ ಏರಿಯಾದಲ್ಲಿ ಹುಣಸಗಿ ಅಂತಂದ್ ಹೇಳಿ. ಅದಾದ ನಂತರ ರಾಯಚೂರಿನ ಮಸ್ಕಿ ಒಳಗಡೆ, ಅದಾದ ನಂತರ ಬಳ್ಳಾರಿಯ ಸಂಗನ್ ಕಲ್ಲು ಅಂತಂದ್ ಹೇಳಿ ಬರುತ್ತೆ. ಬಳ್ಳಾರಿಯ ಸಂಗನ್ ಕಲ್ಲು. ಈ ಪ್ರದೇಶಗಳಲ್ಲಿ ಏನ್ ಸಿಗತ್ತಂದ್ರ ಬೂದಿಯ ದಿಬ್ಬಗಳು ಸಿಗ್ತಾವ. ನೋಡ್ರಿ ಹಳೆ ಶಿಲಾಯುಗದ ಬೂದಿಯ ದಿಬ್ಬಗಳು ಸಿಗ್ತಾವ. ಪೂರ್ವ ಶಿಲಾಯುಗ ಮತ್ತು ನವಶಿಲಾಯುಗ ನೆನ್ಪಿಟ್ಕೊಳ್ರಿ. ಯಾವ ಶಿಲಾಯುಗದ್ದು? ಪೂರ್ವ ಶಿಲಾಯುಗ ಮತ್ತು ನವಶಿಲಾಯುಗದ ಬೂದಿಯ ದಿಬ್ಬಗಳು ಎಲ್ಲಿ ಸಿಗ್ತಾವ ಅಂದ್ರ ಹುಣಸಗಿ, ಮಸ್ಕಿ ಮತ್ತು ಸಂಗನ ಕಲ್ಲುಗಳಲ್ಲಿ ಸಿಗ್ತಾವ. ಇವುಗಳನ್ನ ಕಂಡಿಡಿದಂತಹ ವ್ಯಕ್ತಿ ಯಾರಂತಂದ್ ಹೇಳಿದ್ರೆ, ರಾಬರ್ಟ್ ಬ್ರೂಸ್ ಅಂತಂದ್ ಹೇಳ್ತೀವಿ. ರಾಬರ್ಟ್ ಬ್ರೂಸ್ ಫೂಟ್ ಅಂತಂದ್ ಹೇಳಿ ಅವನ ಹೆಸರು. ರಾಬರ್ಟ್ ಬ್ರೂಸ್ ಫೂಟ್ ಅನ್ನೋನು 1863 ಪ್ರಪ್ರಥಮವಾಗಿ ಕಂಡುಹಿಡಿತಾನ ಇವುಗಳನ್ನ. ಇದಾದ ನಂತರ ನೆಕ್ಸ್ಟ್ ಸರ್ ಈಗ ನೋಡ್ರಿ ರೀಸೆಂಟ್ ಆಗ್ರಿ 1900ನೇ ಇಸ್ವಿ ಒಳಗಡೆ ಮತ್ತೇನೇನ್ ಕಂಡು ಹಿಡಿತಾರ್ರಿ ನಮ್ ಇಂಡಿಯಾ ಬಗ್ಗೆ. 1921 ನೋಡ್ರಿ ದಯಾರಾಮ್ ಸಹಾನಿ ಅನ್ನೋನು ಹರಪ್ಪ ನಗರವನ್ನ ಕಂಡುಹಿಡಿದ್ರೆ, 1922 ಒಳಗಡೆ RD ಬ್ಯಾನರ್ಜಿ ಅನ್ನೋನ್ ಏನ್ ಕಂಡು ಹಿಡಿತಾನ? ಮೊಹೆಂಜೊದಾರೋ ನಗರವನ್ನ ಕಂಡುಹಿಡಿತಾರಲ್ಲ. ಸೇಮ್ ಅದೇ ತರ ಸೋರ್ ನೋಡ್ರಿ ವಿಶ್ವದಲ್ಲಿ ಅತ್ಯಂತ ಹಳೆಯದಾದಂತಹ ಹಡಗು ಕಟ್ಟೆ ಅಂತಂದ್ ಕರಿತೀವಿ ಲೋತಾಲ್.
ಇದು ಗುಜರಾತ್ ಒಳಗಡೆ ಕಂಡು ಬರುತ್ತೆ, ಇಲ್ಲಿ ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತೆ, ಅದನ್ನು ಕೂಡ ಕಂಡು ಹಿಡಿತಾರೆ. ಸೊ ಪ್ರತಿಯೊಂದನ್ನು ಏನಂತಂದ್ ಹೇಳಿದ್ರೆ ಕಂಡು ಹಿಡಿತಾ ಹೋಗ್ತಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರ ಕೆಲವೊಂದು ಈಗ ನೋಡ್ರಿ ನಮ್ ಇಂಡಿಯಾ ಅಲ್ಲ, ಇಂಡಿಯಾ ಬಿಟ್ಟು ಔಟ್ ಸೈಡ್ ಬರ್ತಾವ. ಅಂಕೋರ್ ವಾಡ್ ದೇವಾಲಯ ಅಂತಂದ್ ಹೇಳಿ ಗೊತ್ತೈತಿ ಎಲ್ರಿಗೂ? ಅಂಕೋರ್ ವಾಡ್ ದೇವಾಲಯ ಅಂತಂದ್ ಹೇಳಿ ಅತಿ ದೊಡ್ಡ ದೇವಾಲಯ ಅಂತಂದ್ ಹೇಳ್ತೀವಿ. ಅಂಕೋರ್ ವಾಡ್ ದೇವಾಲಯ ಎಲ್ಲಿ ಬರುತ್ತಂದ್ರ ಕಾಂಬೋಡಿಯಾದೊಳಗಡೆ ಬರುತ್ತ. 12ನೇ ಶತಮಾನದಲ್ಲಿ ಒಬ್ಬ ರಾಜ, ಯಾವ ರಾಜ ಅಂತಂದ್ ಹೇಳಿ ಖಮೇರ್ ರಾಜವಂಶ, ಯಾವ ಸಾಮ್ರಾಜ್ಯ? ಖಮೇರ್ ಸಾಮ್ರಾಜ್ಯದ 2ನೇ ಸೂರ್ಯವರ್ಮ ಇದ್ದವನು ಇಲ್ಲಿ ಒಂದು ಟೆಂಪಲ್ ಅನ್ನ ಕಟ್ತಾನ, ಸೂರ್ಯವರ್ಮನ್ ಅಂತಂದ್ ಹೇಳಿ, 2ನೇ ಸೂರ್ಯವರ್ಮನ್. ಅಂಕೋರ್ ವಾಡ್ ದೇವಾಲಯ ಅಂತಂದ್ ಹೇಳ್ತೀವಿ. ಇದು ಯಾರಿಗೆ ಸಂಬಂಧಪಟ್ಟೈತೆ ಅಂತಂದ್ ಹೇಳಿದ್ರ ವಿಷ್ಣುವಿನಿಗೆ ಸಂಬಂಧಪಟ್ಟದ್ದು, ವಿಷ್ಣು ದೇವಾಲಯ ಅಂತಂದ್ ಹೇಳ್ತೀವಿ. ವಿಶ್ವದ ಅತಿ ದೊಡ್ಡ ದೇವಾಲಯ ನೋಡ್ರಿ, ಹಿಂದೂಗಳು ಅಲ್ಲೂ ಇದ್ರು ಅಂತಂದ್ ಹೇಳಿ 2ನೇ ಸೂರ್ಯವರ್ಮನ್ ಕಟ್ತಾನ. ಅದಾದ ನಂತರ ನೆಕ್ಸ್ಟ್ ಏನಾಗತ್ತಂತಂದ್ ಹೇಳಿದ್ರೆ ಈಗ ನೋಡ್ರಿ ಇನ್ನು ಕೆಲವೊಂದ್ ಇಲ್ಲ ಅಂತಂದ್ ಹೇಳಿದ್ರ, ಸೊ ಫಾರ್ ಎಕ್ಸಾಂಪಲ್ ಇಂಡೋನೇಷಿಯಾದ ಜಾವಾ ದ್ವೀಪದಲ್ಲಿ ಬರೋಬುದರ್ ಅಂತಂದ್ ಹೇಳಿ, ಬರೋಬುದರ್ ಅಂತಂದ್ ಹೇಳಿ ಒಂದು ಪ್ಲೇಸ್ ಬರುತ್ತೆ. ಈ ಪ್ಲೇಸ್ ಒಳಗಡೆ ಶೈಲೇಂದ್ರ ರಾಜವಂಶಸ್ಥರು, ಯಾವ ವಂಶಸ್ಥರು? ಶೈಲೇಂದ್ರ ಅನ್ನೋ ರಾಜವಂಶಸ್ಥರು ಏನ್ ಮಾಡ್ತಾರಂದ್ರ ಬೌದ್ಧ ಸ್ತೂಪಗಳನ್ನ ಸ್ಥಾಪನೆ ಮಾಡ್ತಾರ, ಎಲ್ಲಿ? ಇಂಡೋನೇಷ್ಯಾದೊಳಗಡೆ. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ ಗಯಾದೊಳಗಡೆ ಇನ್ನೊಂದು ಇಂಪಾರ್ಟೆಂಟ್ ಬರುತ್ತೆ ನೋಡ್ರಿ, ಗಯಾದೊಳಗಡೆ, ಬಿಹಾರದ ಗಯಾ ಒಳಗಡೆ, ಅದು ಎಲ್ಲಿ? ನಿರಂಜನ ನದಿ ದಡದಲ್ಲಿ, ನಿರಂಜನ ನದಿ ದಡದಲ್ಲಿ ಏನಂತಂದ್ ಹೇಳಿದ್ರ ಬುದ್ಧನಿಗೆ ಜ್ಞಾನೋದಯ ಆಗೈತಿ ಅಂತಂದ್ ಹೇಳಿ ಕೆಲವೊಂದು ಸಾಕ್ಷ್ಯಗಳು ಸಿಗ್ತಾವ. ಕರೆಕ್ಟಾ? ಅದಾದ ನಂತರ ನಮಗ್ ಗೊತ್ತೈತ್ರಿ ಸರ್ ಪಾಟಲಿಪುತ್ರ ನಗರ. ಈ ಪಾಟಲಿಪುತ್ರ ನಗರವನ್ನ ನಾವು ಇವಾಗ ಏನಂತ ಕರಿತೀವಿ? ಪಾಟ್ನಾ ಅಂತ ಕರಿತೀವ್ರಿ. ಸೊ ಇದು ಏನಂತಂದ್ ಹೇಳಿದ್ರ ಇದು ಯಾವ ನದಿಗಳು? ಸೋನ್ ನದಿ ಮತ್ತು ಗಂಗಾ ನದಿ ಇವೆರಡೂ ಸಂಧಿಸುವ ಸ್ಥಳದಲ್ಲಿ ಕಟ್ಟಿಸ್ತಾರ್ರಿ. ಯಾರು ಕಟ್ಟಿಸ್ತಾನ? ಉದಯನ್ ಅನ್ನೋ ಒಬ್ಬ ರಾಜ, ಹರ್ಯಂಕ ಡೈನಸ್ಟಿಯ ಉದಯನ್ ಅನ್ನೋ ರಾಜ ಕಟ್ಟಿಸ್ಬಿಟ್ಟು ರಾಜಗೃಹದಿಂದ ಪಾಟಲಿಪುತ್ರ ನಗರಕ್ಕೆ ತನ್ನ ರಾಜಧಾನಿಯನ್ನ ಶಿಫ್ಟ್ ಮಾಡ್ತಾನ್ರಿ ಅಂತಂದ್ ಹೇಳಿ. ಸೊ ಅದು ಇವಾಗೂ ಕೂಡ ಐತೆ, ಅದು ಇವಾಗೂ ಕೂಡ ಏನಂತಂದ್ ಹೇಳಿದ್ರೆ ನಾವು ನೋಡ್ತೀವಿ ಅದನ್ನ. ಅದಾದ ನಂತರ ಅದೇ ರೀತಿಯಾಗಿ ನೋಡ್ರಿ ಹಂಪಿ, ನೋಡ್ರಿ ಹಂಪಿ ನಮ್ಮ ಭಾರತದಲ್ಲಿ ಬಾಳ ಅಂದ್ರ ಬಾಳ ಫೇಮಸ್. ಯಾಕಂತಂದ್ ಹೇಳಿದ್ರ 1336ರಲ್ಲಿ ಇಲ್ಲಿ ಹಕ್ಕ ಬುಕ್ಕ ಅನ್ನೋ ಇಬ್ರು ಅಣ್ಣ ತಮ್ಮಂದ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಸ್ಥಾಪನೆ ಮಾಡ್ತಾರ. ಅವ್ರು ಯಾವ್ದಕ್ ಸಂಬಂಧ ಪಡ್ತಾರ? ಸಂಗಮ ರಾಜವಂಶಕ್ಕೆ ಸಂಬಂಧ ಪಡ್ತಾರ, ವಿಜಯನಗರ ಸಾಮ್ರಾಜ್ಯ ಅಂತಂದ್ ಹೇಳ್ತೀವಿ. ಈ ಹಂಪಿ ಇಷ್ಟೊಂದು ವೈಭವವಾಗಿ, ಇಷ್ಟೊಂದು ದೇವಾಲಯಗಳು ನೋಡ್ರಿ, ದೇವಾಲಯಗಳು ಯಾವ ಬರ್ತಾವೆ ಸರ್? ವಿಠ್ಠಲ್ ದೇವಾಲಯ, ವಿರೂಪಾಕ್ಷ ದೇವಾಲಯ ಅಂತಂದ್ ಹೇಳಿ ಸರ್ 2ನೇ ದೇವರಾಯನ ಮಹಾದಂಡನಾಯಕನಾದಂತಹ ಲಕ್ಕನ್ನ ದಂಡೇಶ್ ಕಟ್ಟಿಸ್ತಾನ್ರಿ. ಶ್ರೀಕೃಷ್ಣ ದೇವರಾಯ ಅದನ್ನ ಕಂಟಿನ್ಯೂಸ್ ಆಗಿ ಅದರದ್ದು ಉದ್ಧಾರ ಮಾಡ್ತಾನ್ರಿ. ಸೊ ಕೆಲವೊಂದು ಮಂಟಪಗಳನ್ನ ಕಟ್ಟಿಸ್ತಾನ್ರಿ, ಯಾರು? ಶ್ರೀಕೃಷ್ಣ ದೇವರಾಯ. ಇಷ್ಟೆಲ್ಲಾ ವೈಭವದಿಂದ ಮೆರೆಯುವಂತಹ ಒಂದು ನಗರ 1565ರೊಳಗಡೆ ಒಂದು ಯುದ್ಧ ಯಾವ್ದಂತಂದ್ ಹೇಳಿದ್ರ ರಕ್ಕಸ ತಂಗಡಿ ಯುದ್ಧ ಅಂತಂದ್ ಹೇಳ್ತೀವಿ. ಯಾವ್ದು? ರಕ್ಕಸ ತಂಗಡಿ ಯುದ್ಧ ಅಥವಾ ತಾಳಿಕೋಟೆ ಯುದ್ಧ ಅಂತಂದ್ ಹೇಳ್ತೀವಿ. ಎಲ್ಲಾ ಹಾಳಾಗತ್ತಾವ, ಇಡೀ ವೈಭವಗಳೇ ಹಾಳಾಗ್ತಾವ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರ ಥಿಂಗ್ಸ್ ಗಳು ಇತಿಹಾಸದಲ್ಲಿ ಚೇಂಜಸ್ ಆಗ್ತಾ ಹೋಗ್ತಾವ. ಸರ್ ಇವುಗಳನ್ನೆಲ್ಲ ಇದೇ ವರ್ಷ ಕಂಡು ಹಿಡಿದಾರ್ರಿ, ಇದೇ ವರ್ಷ ನಡೆದೈತೆ ಅಂತಂದ್ ಹೇಳಿ ಕಂಡು ಹಿಡಿಯೋಕೆ ಏನ್ ಮಾಡ್ತಾರ್ರಿ ಸರ್? ಪುರಾತತ್ವ ಇಲಾಖೆ ಏನ್ ಮಾಡ್ತಾರಂದ್ರ ಪಳಿಯುಳಿಕೆಗಳನ್ನ C14 ಅನ್ನೋ ಒಂದು ಪರೀಕ್ಷೆಯನ್ನ ಮಾಡ್ತಾರ. ನೆನ್ಪಿಟ್ಕೊಡ್ರಿ, C14 ಅಂತಂದ್ ಹೇಳಿದ್ರೆ ಕಾರ್ಬನ್ 14 ಅನ್ನೋ ಒಂದು ಪರೀಕ್ಷೆಯನ್ನ ಮಾಡ್ತಾರ್ರಿ. ಈ ಕಾರ್ಬನ್ 14 ಅನ್ನೋ ಒಂದು 14 ಅನ್ನೋ ಒಂದು ಪರೀಕ್ಷೆಯಿಂದ ಅದು ಯಾವ ವರ್ಷದಲ್ಲಿ ಆಗೈತಿ ಅಂತ ಹೇಳಿ ಒಂದು ಅಂದಾಜು ಲೆಕ್ಕವನ್ನ ಹಾಕ್ತಾರ. ಇದನ್ನ ಕಂಡು ಹಿಡಿದವನಂತವನ್ ಯಾರ್ರಿ? ವಿಲಾರ್ಡ್ ಲಿಬ್ಬಿ ಅಂತಂದ್ ಹೇಳಿ. ಆ ವಿಲಾರ್ಡ್ ಲಿಬ್ಬಿ ಅನ್ನೋ ಒಬ್ಬ ಸೈಂಟಿಸ್ಟ್ ಇದ್ದವನು 1949ರಲ್ಲಿ ಕಾರ್ಬನ್ 14 ಅನ್ನೋ ಒಂದು ತಂತ್ರಜ್ಞಾನವನ್ನ ಕಂಡು ಹಿಡಿತಾನ. ಅದಕ್ಕೋಸ್ಕರ ಇವನಿಗೆ ನೊಬೆಲ್ ಪ್ರೈಸ್ ಕೂಡ ಸಿಗುತ್ತ. ಸೊ ಇದರಿಂದ ನಮ್ಗ್ ಗೊತ್ತಾಗತ್ತ ಸರ್ ಈ ದೇವಾಲಯ ಯಾವ ಕಾಲದ್ದು, ಅದಾದ ನಂತರ ಈ ಯಾವ್ದಾದ್ರು ಪಳಿಯುಳಿಕೆಗಳು ಸಿಕ್ಕು ಅಂತಂದ್ರೆ ಅವು ಎಷ್ಟನೇ ವರ್ಷದ್ದು ಅಂತಂದ್ ಹೇಳಿ ಈಸಿಯಾಗಿ ಗೊತ್ತಾಗತ್ತ. ಪಾಯಿಂಟ್ ಕ್ಲಿಯರ್? C14 ಅನ್ನೋ ಪರೀಕ್ಷೆ ವಿಲಿಯಂ ಲಿಬ್ಬಿ ಅಲ್ಲ, ವಿಲಾರ್ಡ್ ಲಿಬ್ಬಿ. ಸರ್ ಇವಾಗ ಇವನ್ನೆಲ್ಲ ನೋಡಿದ್ರಿ ಸರ್. ಇವಾಗ ಕಟ್ಟಡಗಳು ಅವು ಇವು ಆದ್ವು ಸರ್. ಇನ್ನು ಏನೇನ್ ಬರ್ತಾವ್ರಿ ನಮ್ಮ ಇತಿಹಾಸದ ಬಗ್ಗೆ? ಮೇನ್ ಏನಂತಂದ್ ಹೇಳಿದ್ರೆ ಹಲವಾರು ನಾಣ್ಯಗಳು ಸಿಗ್ತಾವ. ಪುರಾತತ್ವ ಇಲಾಖೆದೊಳಗಡೆ ಹಲವಾರು ನಾಣ್ಯಗಳು ಸಿಗ್ತಾವ. ಇವುಗಳನ್ನ ಸ್ಟಡಿ ಮಾಡೋದನ್ನ ನಾವು ಏನಂತ ಕರಿತೀವಿ? ನಾಣ್ಯ ಶಾಸ್ತ್ರ ಅಂತ ಕರಿತೀವಿ. ಕನ್ನಡದಾಗ ಅವ್ನು ಕೊಡಂಗಿಲ್ಲ, ಇಂಗ್ಲಿಷ್ನಾಗ ಕೊಡ್ತಾನ. ಸೊ ಅದನ್ನ ಏನಂತ ಕರಿತೀವಿ ಅಂದ್ರೆ ನುಮಿಸ್ಮ್ಯಾಟಿಕ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ನುಮಿಸ್ಮ್ಯಾಟಿಕ್ಸ್ ಅಂತಂದ್ ಹೇಳಿ ಕರಿತೀವಿ. ನಾಣ್ಯಗಳ ಬಗ್ಗೆ ಅಧ್ಯಯನ ಮಾಡೋದನ್ನ ನುಮಿಸ್ಮ್ಯಾಟಿಕ್ಸ್ ಅಂತಂದ್ ಹೇಳಿ ಕರಿತೀವಿ. ಸೊ ಹಲವಾರು ನಾಣ್ಯಗಳು ಸಿಗ್ತಾವ. ಗುಪ್ತ ಶಕದೊಳಗಡೆ ನೋಡ್ರಿ
ಯಾವಾಗ ಅಂತಂದ್ ಹೇಳಿದ್ರ 320ರಲ್ಲಿ ಕ್ರಿಸ್ತ ಶಕ 320ರೊಳಗಡೆ ಗುಪ್ತ ಶಕೆ ಸ್ಟಾರ್ಟ್ ಆಗತ್ತಂತಂದ್ ಹೇಳ್ತೀವಲ್ಲ. ಗುಪ್ತ ಶಕೆ ಯಾಕೆ ಸ್ಟಾರ್ಟ್ ಆಗತ್ರಿ ಸರ್? 1ನೇ ಚಂದ್ರಗುಪ್ತ, ಸೊ ಗುಪ್ತರ ಕಾಲದ ದೊರೆಯಾದಂತಹ 1ನೇ ಚಂದ್ರಗುಪ್ತ ಇದ್ದವನು ರಾಜ ಆಗ್ತಾನ್ರಿ. ಸೊ ಯಾವಾಗ 320ರೊಳಗಡೆ ಅವನೊಂದ್ ಶಕೆಯನ್ನ ಸ್ಟಾರ್ಟ್ ಮಾಡ್ತಾನ್ರಿ, ಅದನ್ನ ಗುಪ್ತ ಶಕೆ ಅಂತಂದ್ ಹೇಳ್ತೀವ್ರಿ. ಅದು ನಾಣ್ಯಗಳಲ್ಲಿ ಸಿಗತ್ತ. ಅದಾದ ನಂತರ ಶಾಲಿವಾಹನ ಶಕೆ ಅನ್ನೋದೊಂದ್ ಬರುತ್ತೆ, ಶಾಲಿವಾಹನ ಶಕೆ. ಸೊ ಅದು ಏನಂತಂದ್ ಹೇಳಿ ನನ್ ಕಮೆಂಟ್ ಅನ್ನ ಹಾಕ್ರಿ, ಶಾಲಿವಾಹನ ಶಕೆ ಅಂತಂದ್ ಹೇಳಿ, ಅಥವಾ ಶಕ ವರ್ಷ ಅಂತಂದ್ ಹೇಳ್ತೀವಿ. ಸೊ ಇದು ಪಾಯಿಂಟ್ಗಳು. ಆಮೇಲೆ ಸಮುದ್ರಗುಪ್ತ ಏನ್ ಮಾಡ್ತಾ ಅಂತಂದ್ ಹೇಳಿದ್ರಿ, ಸಮುದ್ರಗುಪ್ತನನ್ನ ಕವಿರಾಜ ಅಂತಂದ್ ಹೇಳಿ ಕರೀತಾರ್ರಿ. ಸಮುದ್ರಗುಪ್ತನನ್ನ ಕವಿರಾಜ ಅಂತಂದ್ ಹೇಳಿ ಕರೀತಾರ. ಆಮೇಲೆ ಹಲವಾರು ವೀಣೆಗಳನ್ನ ನುಡಿಸ್ತಾನ ಅಂತಂದ್ ಹೇಳಿ. ಅದು ಹೆಂಗ್ ಗೊತ್ತಾಗತ್ರಿ? ಅದು ಕೂಡ ನಾಣ್ಯಗಳಿಂದ ಗೊತ್ತಾಗತ್ರಿ. ಆಮೇಲೆ ಬಂಗಾರದ ನಾಣ್ಯಗಳನ್ನ ನಮ್ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿದವ್ರು ಯಾರ್ರಿ? ಕುಶಾನ್ರಲ್ಲಿ ಯಾರ್ರಿ? 2ನೇ ಕುಜಲ್ ಕಡ್ಫಿಸಿಸ್ ಅಥವಾ ವಿಮ್ ಕಡ್ಫಿಸಿಸ್ ಅಂತಂದ್ ಹೇಳ್ತೀವ್ರಿ. ಸರ್ ಅಷ್ಟೇ ಅಲ್ದರಿ, ಇವಾಗ ಗುಪ್ತರ ಕಾಲದಲ್ಲಿ ನೋಡ್ರಿ, ಗುಪ್ತರ ಕಾಲದಲ್ಲಿ ಬರುವಂತದ್, ಗುಪ್ತರ ಕಾಲನ ನಾವು ಸ್ವರ್ಣ ಯುಗ ಅಂತಂದ್ ಹೇಳಿ ಕರಿತೀವಲ್ಲ, ಅಲ್ಲಿ ಚಿನ್ನದ ನಾಣ್ಯಗಳನ್ನ ಯೂಸ್ ಮಾಡ್ತಾ ಇದ್ರು. ಅವುಗಳನ್ನ ನಾವು ದಿನಾರ್ ಅಂತ ಕರೆದ್ರೆ ಇವು ಗೋಲ್ಡ್ದು. ಅದಾದ ನಂತರ ಬೆಳ್ಳಿ ನಾಣ್ಯಗಳನ್ನ, ಸಿಲ್ವರ್ ನಾಣ್ಯಗಳನ್ನ ರೂಪಕ್ ಅಂತಂದ್ ಹೇಳಿ ಕರಿತಾ ಇದ್ರು. ಏನಂತ ಕರಿತಾ ಇದ್ರು? ರೂಪಕ್ ಅಂತಂದ್ ಹೇಳ್ಬಿಟ್ಟು. ಇವನ್ ಸಮುದ್ರಗುಪ್ತಂದ್ ಆಗ್ಲಿ ನಾವು ಡಿಸ್ಕಷನ್ ಮಾಡಿದ್ವಲ್ಲ, ಆ ರೀತಿಯಾಗಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಏನಂತಂದ್ ಹೇಳಿದ್ರೆ ಬಾದಾಮಿ ಗುಹೆಗಳ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರೆ. ಯಾಕಂತಂದ್ ಹೇಳಿದ್ರೆ ಇವು ಇಂಪಾರ್ಟೆಂಟ್. ಬಾದಾಮಿ ಗುಹೆಗಳು, ಬಾದಾಮಿ ಗುಹೆಗಳಲ್ಲಿ ಏನಂತಂದ್ ಹೇಳಿದ್ರೆ ಈಗ ರೀಸೆಂಟ್ ಆಗಿ ಟೋಟಲ್ ಆಗಿ 4 ಅಂತಂದ್ ಹೇಳಿದಾರೆ. ಬಟ್ ಅದ್ರ 5ನೇದು ಇವಾಗ ರೀಸೆಂಟ್ ಆಗಿ ಕಂಡು ಹಿಡಿದಿದ್ದಾರೆ. ಬಟ್ ಅಷ್ಟೊಂದು ಅಕ್ಯುರೇಟ್ ಆಗಿಲ್ಲ 5 ಕೇವುಗಳಲ್ಲಿ. ಅದು ತುಂಬಾ ಚಿಕ್ಕದಾಗಿರೋದು ಒಂದು ಗುಹೆ ಅಂತಂದ್ ಹೇಳ್ತೀವಿ. ನಾವು ಇವಾಗ ಮೊದಲು 1ನೇ ಗುಹೆ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. 1ನೇ ಗುಹೆ, ಬಾದಾಮಿ ಒಳಗಡೆ 1ನೇ ಗುಹೆ ತುಂಬಾ ಇಂಪಾರ್ಟೆಂಟ್. 1ನೇ ಗುಹೆ ಯಾರ ಕಾಲದಂತಂದ್ ಹೇಳಿದ್ರೆ ಕೀರ್ತಿವರ್ಮನ ಕಾಲದ್ದು. ಬಾದಾಮಿ ಚಾಲುಕ್ಯರ ಕೀರ್ತಿವರ್ಮನ ಕಾಲದಲ್ಲಿ ಕಂಡು ಬಂದಂತಹ, ಇಲ್ಲಿ ಅವನ್ ಚೇಂಜಸ್ ಮಾಡ್ತಾನೆ. ಇದು ಯಾವ ಧರ್ಮಕ್ಕೆ ಸಂಬಂಧಪಡುತ್ತಂದ್ರೆ ಈ ಗುಹೆ ಶೈವ ಧರ್ಮಕ್ಕೆ ಸಂಬಂಧಪಡುತ್ತೆ. ಯಾಕಂದ್ರ 18 ಕೈಗಳುಳ್ಳ ನಟರಾಜನ ಪ್ರತಿಮೆ ಐತೆ ಅಲ್ಲಿ. 18 ಕೈಗಳುಳ್ಳ ನಟರಾಜನ ಪ್ರತಿಮೆ ಐತೆ. ಅದಾದ ನಂತರ ಹರಿ ಮತ್ತು ಹರಿಹರ ನೆನ್ಪಿಟ್ಕೊಳ್ರಿ. ಹರಿ ಅಂತಂದ್ ಹೇಳಿದ್ರೆ ವಿಷ್ಣು, ಹರ ಅಂತಂದ್ ಹೇಳಿದ್ರೆ ಶಿವ. ಸೊ ಆ ತರ ಒಂದ್ ಏನಂತಂದ್ ಹೇಳಿದ್ರೆ ಒಂದು ಶಿಲ್ಪ ಐತೆ. ಆಮೇಲೆ ನೆಕ್ಸ್ಟ್ ಮಹಿಷಾಸುರ ಮರ್ದಿನಿಯ ಒಂದು ಇದು ಐತೆ, ಶಿಲ್ಪ ಐತೆ. ಆಮೇಲೆ ನೆಕ್ಸ್ಟ್ ಗಣಪತಿಯ ಶಿಲ್ಪಗಳಿದಾವೆ ಇಲ್ಲಿ ಒಂದ್ರೊಳಗಡೆ. ಇದು ಶೈವ ಧರ್ಮಕ್ಕೆ ಅಥವಾ ಶಿವನಿಗೆ ಸಂಬಂಧಪಟ್ಟಿದ್ದು, ಶೈವ ಧರ್ಮ ಅಂತ ಅನ್ಕೊಳ್ಳಿ. ಅದಾದ ನಂತರ 2ನೇ ಗುಹೆ ಅಂತಂದ್ ಹೇಳಿ ಬರುತ್ತೆ. ಇದು ಆಲ್ಮೋಸ್ಟ್ 6ನೇ ಶತಮಾನದೊಳಗಡೆ. ಇಲ್ಲಿ ಕ್ವಶನ್ ಏನ್ ಕೇಳ್ತಾರ ಅಂತಂದ್ ಹೇಳಿದ್ರೆ 2ನೇ ಗುಹೆ ಯಾವ ಧರ್ಮಕ್ಕೆ ಸಂಬಂಧಪಡುತ್ತೆ ಅಂತಂದ್ ಹೇಳಿ ವೈಷ್ಣವ ಧರ್ಮಕ್ಕೆ ಸಂಬಂಧಪಡುತ್ತ. ಯಾವ್ದಕ್ಕೆ? ವೈಷ್ಣವ ಧರ್ಮಕ್ಕೆ. ಇಲ್ಲಿ ವಿಷ್ಣುವಿನ ತ್ರಿವಿಕ್ರಮ ಅಂದ್ರೆ ಭಂಗಿ ಐತೆ, 3 ತಲೆಗಳುಳ್ಳ ಭಂಗಿ ಐತೆ. ಅದಾದ ನಂತರ ವರಾಹ ಅವತಾರಗಳ ಶಿಲ್ಪಗಳಿದಾವ. ಇದು 2ನೇದಾದ್ರೆ 3ನೇ ಗುಹೆ ಏನಂದ್ರ ಮಂಗಳೇಶನಿಗೆ ಸಂಬಂಧಪಟ್ಟಿದ್ದು. ಯಾರಿಗೆ? ಮಂಗಳೇಶನಿಗೆ ಸಂಬಂಧಪಟ್ಟಿದ್ದು. ಈ ಮಂಗಳೇಶ ಏನಂತಂದ್ ಹೇಳಿದ್ರ ಈಗ 2ನೇ ಪುಲಿಕೇಶಿದ, ಇಮ್ಮಡಿ ಪುಲಿಕೇಶಿಯ ಅಂಕಲ್ ಇವನು. ಸೊ ಆ ಇದು ಕೊಡಂಗಿಲ್ಲ, ಅವನು ಕಿರೀಟ ಕೊಡಂಗಿಲ್ಲ, ರಾಜತ್ವನ ಕೊಡಂಗಿಲ್ಲ. ಏನ್ ಮಾಡ್ತಾನ? ನಾನ ರಾಜ, ನನ್ನ ಮಗನ ರಾಜ ಆಗ್ಬೇಕಂತಂದ್ ಹೇಳಿ ಹಠ ಹಿಡಿದಿರ್ತಾನ. ಯುದ್ಧ ಆಗತ್ತ. ಸೊ ಎಳ್ಳಪ್ಪಿಟ್ಟಿ ಸಿಂಬಿಗೆ ಯುದ್ಧ ಅಂತಂದ್ ಹೇಳಿ ಕರಿತೀವಲ್ಲ. 2ನೇ ವಿಕ್ರತೆ ಯಾರು? ಇಮ್ಮಡಿ ಪುಲಿಕೇಶಿ ಜೊತೆಗೆ ಇವನು ಮಂಗಳೇಶ ಅಂತಂದ್ ಹೇಳ್ತೀವಿ. ಇವನೊಂದು ಶಾಸನವನ್ನ ಹೊರಡಿಸ್ತಾನ. ಆ ಶಾಸನದ ಹೆಸರು ಏನಂತಂದ್ ಬೇಡ ಬಿಡ್ರಿ, ನಾನು ಹೇಳ್ತೀನಿ. ಮಹಾಕೂಟ ಸ್ತಂಭ ಶಾಸನ ಅಂತಂದ್ ಹೇಳ್ತೀವಲ್ಲ, ಮಹಾಕೂಟ ಸ್ತಂಭ ಶಾಸನ ಅಂತಂದ್ ಹೇಳಿ. ಇದು ಯಾರ ಕಾಲದಂತಂದ್ ಹೇಳಿದ್ರ ಮಂಗಳೇಶ ಕೆತ್ತಿಸಿದ್ದು. ಈ 3ನೇ ಗುಹಾಲಯ ಯಾರಿಗೆ ಸಂಬಂಧಿಸಿದಂದ್ರೆ ಮಂಗಳೇಶನಿಗೆ ಸಂಬಂಧಪಟ್ಟಿದ್ದು. ಆಮೇಲೆ ಯಾವ ಧರ್ಮಕ್ಕೆ ಅಂತಂದ್ ಹೇಳಿದ್ರ ವೈಷ್ಣವ ಧರ್ಮಕ್ಕೆ. ಯಾವ ಧರ್ಮಕ್ಕೆ? ವೈಷ್ಣವ ಧರ್ಮಕ್ಕೆ ಸಂಬಂಧಪಟ್ಟಂತದ್ದು. ಆಮೇಲೆ 3ನೇ ಗುಹೆಯನ್ನ ನಾವು ಅತ್ಯಂತ ದೊಡ್ಡ ಗುಹೆ ಅಂತಂದ್ ಹೇಳ್ತೀವಿ. ಸೊ 3ನೇ ಗುಹೆಯನ್ನ ನಾವೇನಂತ ಕರಿತೀವಿ? ಅತ್ಯಂತ ದೊಡ್ಡ ಗುಹೆ ಅಂತಂದ್ ಹೇಳ್ತೀವಿ. ಯಾಕಂತಂದ್ ಹೇಳಿದ್ರೆ ಶೇಷನಾಗನ ಮೇಲೆ ಕುಳಿತಂತಹ ವಿಷ್ಣು ವಿಧಾನ, ಶೇಷನಾಗನ ಮೇಲೆ ಕುಳಿತಂತಹ ವಿಷ್ಣು, ನರಸಿಂಹ ಅವತಾರ, ಇವನ್ನೆಲ್ಲ ಕೆತ್ತಿಸಿದ್ದ ಯಾರಂತಂದ್ ಹೇಳಿದ್ರ ಮಂಗಳೇಶನ ಕಾಲದಲ್ಲಿ ಕೆತ್ತಿಸಿದಾರ. ಅದಾದ ನಂತರ ನೆಕ್ಸ್ಟ್ ಬರುತ್ತ 4ನೇ ಗುಹೆ ಅಂತಂದೇಳಿ. ಯಾವ್ದು ಲಾಸ್ಟ್ ಬರುತ್ತ? 4ನೇ ಗುಹೆ ಅಂತಂದೇಳಿ. ಇದು ಯಾವ ಧರ್ಮಕ್ಕೆ ಸೇರಿದ್ದಂದ್ರ ಜೈನ ಧರ್ಮಕ್ಕೆ ಸೇರಿದ್ದು. ಇಲ್ಲಿ ಜೈನ ತೀರ್ಥಂಕರಾದಂತಹ ಮಹಾವೀರ, ಅದಾದ ನಂತರ ಇನ್ನೊಬ್ರು ಯಾರಂತಂದ್ ಹೇಳಿದ್ರ ಪಾರ್ಶ್ವನಾಥ. ಇನ್ನೊಬ್ರು ಯಾರಂತಂದ್ ಹೇಳಿದ್ರ ಪಾರ್ಶ್ವನಾಥರಿಗೆ ಸಂಬಂಧಪಟ್ಟಿರುವಂತಹ ಕೆತ್ತನೆಗಳು ಇಲ್ಲಿದಾವ. ನೀವ್ ಇನ್ನೊಂದ್ ನೆನ್ಪಿಟ್ಕೋಬೇಕು, ಜೈನ ಧರ್ಮ ಅಂದ ತಕ್ಷಣ ಶ್ರವಣ ಬೆಳಗೊಳ ಬಾಳ ಅಂದ್ರ ಬಾಳ ಇಂಪಾರ್ಟೆಂಟ್. ಹಾಸನ ಜಿಲ್ಲೆಯ ಶ್ರವಣ ಬೆಳಗೊಳ ಬಾಳ ಇಂಪಾರ್ಟೆಂಟ್. ಇದು ಇಲ್ಲಿವರೆಗೂ ನಾವು ಡಿಸ್ಕಷನ್ ಮಾಡಿದ್ ಬಾದಾಮಿ ಚಾಲುಕ್ಯರ ಬಗ್ಗೆ ಆಯ್ತು, ಬಾದಾಮಿ ಗುಹೆಗಳಾಯ್ತು.
ಈ ಶ್ರವಣ ಬೆಳಗೊಳ ಬಹಳ ಇಂಪಾರ್ಟೆಂಟ್. ಯಾಕಂತಂದ ಹೇಳಿದ್ರೆ ಇಲ್ಲಿ ಚಂದ್ರಗುಪ್ತ ಮೌರ್ಯ ಕೂಡ ಬರ್ತಾನ. ಚಂದ್ರಗುಪ್ತ ಮೌರ್ಯ ಎಲ್ಲಿಂದ ಬರ್ತಾನ? ಪಾಟಲಿಪುತ್ರ ನಗರದಿಂದ ಯಾರ ಜೊತೆಗೆ? ಭದ್ರಬಾಹುವಿನ ಜೊತೆಗೆ ಬರ್ತಾನ. ಇದು ಎಲ್ರಿಗೂ ನಿಮಗ್ ಗೊತ್ತೈತೆ. ಚಂದ್ರಗಿರಿ ಬೆಟ್ಟ, ಆಮೇಲೆ ಇನ್ನೊಂದು ಬೆಟ್ಟ ಐತ್ ನೋಡ್ರಿ, ಅದ್ರ ಬಗ್ಗೆ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಡೈರೆಕ್ಟ್ ಆಗಿ ಕ್ವಶನ್ಸ್ ಕೇಳ್ತಾನೆ. ಶ್ರವಣ ಬೆಳಗೊಳದಲ್ಲಿ 2 ಬೆಟ್ಟಗಳಿದಾವ, ಒಂದು ಚಂದ್ರಗಿರಿ ಬೆಟ್ಟ, ಇನ್ನೊಂದು ಇಂದ್ರಗಿರಿ ಬೆಟ್ಟನ ಕಮೆಂಟ್ ಹಾಕ್ರಿ ಏನಂತಂದೇಳಿ. ಆಮೇಲೆ ಈ ಗೊಮ್ಮಟೇಶ್ವರ ವಿಗ್ರಹ ಬರುತ್ತ, ಈ ಗೊಮ್ಮಟೇಶ್ವರ ವಿಗ್ರಹ ಯಾವ ಬೆಟ್ಟದಲ್ಲಿ ಇದೆ ಅನ್ನೋದು ನಂದ್ ಕ್ವಶನ್ ಕೇಳ್ತಾರ. ಅದಾದ ನಂತರ ಸರ್ ಈಗ ಈ ಬಾಹುಬಲಿ ಬರ್ತಾನಲ್ರಿ, ಬಾಹುಬಲಿ ಅಥವಾ ಗೊಮ್ಮಟೇಶ್ವರ, ಇವ್ ಯಾರಂತಂದ ಹೇಳಿದ್ರ ನೋಡ್ರಿ, ಭರತ ಮತ್ತು ಬಾಹುಬಲಿ ಅಂತಂದ ಹೇಳಿ 2 ಜನ ಮಕ್ಕಳು. ಯಾರಿಗಂತಂದ ಹೇಳಿದ್ರೆ ಜೈನ ಧರ್ಮದ 1ನೇ ತೀರ್ಥಂಕರಾದಂತಹ ಋಷಭನಾಥ ಅಥವಾ ಆದಿನಾಥ ಅಂತಂದ ಹೇಳ್ತೀವಲ್ಲ, ಸೊ ಅವ್ರ ಮಕ್ಕಳಿಬ್ರು. ಯಾರ್ ರಾಜ ಆಗ್ಬೇಕು ಅಂತಂದ ಹೇಳಿ ಯುದ್ಧಗಳನ್ನ ಮಾಡ್ತಾರ, 3 ಯುದ್ಧಗಳು, ಮಲ್ಲ ಯುದ್ಧ, ದೃಷ್ಟಿ ಯುದ್ಧ, ಈ ತರ. ಸೊ ಇದು ಜಸ್ಟ್ ಒಂದೊಂದು ಐಡಿಯಾ ನೆನ್ಪಿಟ್ಕೊಡ್ರಿ ಅಷ್ಟ. ಆಮೇಲೆ ನಿಮಗ್ ಕ್ವಶನ್ ಏನಂತಂದ್ ಹೇಳಿದ್ರೆ, ಇವತ್ತಿನ ಕ್ಲಾಸ್ ಇಲ್ಲಿ ಎಂಡ್ ಮಾಡ್ತೀನಿ. ನಾಳೆ ಮತ್ತೆ ಏನಂದ್ರೆ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ. ಹೊಯ್ಸಳರ ಕಾಲದಲ್ಲಿ 2 ಜನ ಬರ್ತಾರ, ಅಪ್ಪ ಮಗ. ಏನಂತಂದ್ ಹೇಳಿದ್ರೆ 2 ಜನ ಏನಂದ್ರೆ ಶಿಲ್ಪಿಗಳ ಬರ್ತಾರ. ನಾನು ಒಬ್ಬಂದ್ ಹೆಸರು ಹೇಳ್ತೀನಿ, ಅಪ್ಪನ ಹೆಸರು ಹೇಳ್ತೀನಿ, ಜಕಣಾಚಾರಿ ಅಂತಂದ ಹೇಳಿ. ಬಾಳ ಅಂದ್ರ ಬಾಳ ಫೇಮಸ್. ಅವ್ರ ಮೇಲ್ಗಳೆಲ್ಲ ಮೂವಿಗಳೆಲ್ಲ ಆಗಿದಾವ, ಜಕಣಾಚಾರಿ. ಸೊ ಈ ಜಕಣಾಚಾರಿ ಒಂದ್ ಚಾಲೆಂಜ್ ಮಾಡ್ತಾನೆ. ಏನಂತಂದ್ ಹೇಳಿದ್ರ, ಅವ್ರು ಕೆತ್ತಿದ್ದ ಹಂಗಿದಾವ ಹೊಯ್ಸಳರ ಶೈಲಿಗಳನ್ನ ನೋಡ್ಕೊಳ್ರಿ. ಅಲ್ಲೇನಂತಂದ್ ಹೇಳಿದ್ರ, ಈಗ ಒಂದು ಮಹಿಳೆ ನೃತ್ಯ ಭಂಗಿಯಲ್ಲಿ ನಿಂತ್ಕೊಂಡ್ರೆ ಹೆಂಗ ಮಡಿಕೆ ಬೀಳುತ್ತಲ್ಲ, ಸ್ಕಿನ್ ಮಡಿಕೆ ಬೀಳುತ್ತಲ್ಲ, ಅದು ಸಕಟ್ ಕೂಡ ಏನಂತಂದ್ ಹೇಳಿದ್ರ ಅದ್ರಲ್ಲಿ ಕೆತ್ತಿದಾರ. ಆ ಲೆವೆಲ್ಗೆ ಇಂಟೆಲಿಜೆಂಟ್ ಯಾರಂದ್ರ ಜಕಣಾಚಾರಿ. ನಮ್ಮಲ್ಲಿ ಇವಾಗ ಏನಂತಂದ್ ಹೇಳಿದ್ರ ಎಲ್ಲಾ ತರಹದ ಟೆಕ್ನಾಲಜಿ ಇದ್ರು ಕೂಡ ನಮಗ್ ಕೆತ್ತಕ್ ಆಗ್ತಿಲ್ಲ. ಅಂತ ಪರ್ಸನ್ ಜಕಣಾಚಾರಿ. ಆ ಜಕಣಾಚಾರಿ ಏನ್ ಹೇಳ್ತಾನ ಅಂದ್ರೆ, ಒಂದು ದೇವಾಲಯವನ್ನ ಕತ್ತಿದ ನಂತರ ಇದ್ರಲ್ಲಿ ಯಾರಾದ್ರೂ ಒಬ್ರಾದ್ರೂ ಏನಾದ್ರೂ ಮಿಸ್ಟೇಕ್ ಕಂಡು ಹಿಡೀರಿ ಅಂತಂದ ಹೇಳಿ, ನನ್ ಕೈಗಳನ್ನ ಕತ್ತರಿಸ್ಕೊಂತೀನಿ ಅಂತಂದ ಹೇಳಿ ಹೇಳ್ತಾನ. ಅವಾಗ ಇದನ್ನ ಸೀರಿಯಸ್ ಆಗಿ ತಗೊಂಡಂತಹ ಜಕಣಾಚಾರಿಯ ಮಗ, ಅವನ ಹೆಸರು ಏನಂತಂದ ಹೇಳಿ ನನಗ್ ಕಮೆಂಟ್ ಹಾಕ್ರಿ. ಆ ಜಕಣಾಚಾರಿ ಮಗ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ, ಕಂಡು ಹಿಡಿದ್ಬಿಟ್ಟು, ಅಪ್ಪ ನೀನ್ ಇಲ್ಲಿ ಮಿಸ್ಟೇಕ್ ಮಾಡಿದಿ ಅಂತಂದ ಹೇಳಿದ ತಕ್ಷಣ ಜಕಣಾಚಾರಿ ತನ್ನ 2 ಕೈಗಳನ್ನ ಕಟ್ ಮಾಡ್ಕೊಂತಾನ. ಅಂತ ಸ್ಟೋರಿ ಬರ್ತಾವ ಎಲ್ಲಿ ಹೊಯ್ಸಳ ಕಾಲದಲ್ಲಿ. ಇವರೆಲ್ಲ ಯಾರ ಕಾಲದಾಗ ಬರ್ತಾರ ಅಂದ್ರೆ ಬಿಟ್ಟಿ ದೇವನ ಕಾಲದಲ್ಲಿ ಬರ್ತಾರ. ಬಿಟ್ಟಿ ದೇವ ಅಥವಾ ವಿಷ್ಣುವರ್ಧನನ ಕಾಲದಲ್ಲಿ ಬರ್ತಾರ. ಸೊ ಅವುಗಳನ್ನ ನಾವು ನೆಕ್ಸ್ಟ್ ನೋಡ್ಕೊಂತ ಹೋಗೋಣ. ಇನ್ನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಇದೇನಂತಂದ್ ಹೇಳಿದ್ರೆ ನಿಮ್ದು ಡಿಸ್ಕಷನ್ ಕಂಟಿನ್ಯೂಷನ್ ಮಾಡೋಣ. ಎಲ್ರಿಗೂ ಆಲ್ ದಿ ಬೆಸ್ಟ್. ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.